Yes, students, this is the last class for biodiversity syllabus, that is 15th chapter. And regarding this, today I am going to discuss about the various concepts regarding why should we conserve the biodiversity, what are the various means or methods that help us to conserve our biodiversity. All those things are to be discussed. So before that, let me recall once again the stable community. So what are the various attributes of a stable community? Stable community, okay, ಒಂದು ಸುಸ್ಥಿರವಾದ ಜೀವ ಸಂಕುಲ ಅಥವಾ ಸುಸ್ಥಿರವಾಗಿರ್ತಕ್ಕಂಥ ಒಂದು ಜೀವ ವ್ಯವಸ್ಥೆ ಅನ್ಬೇಕಾದ್ರೆ ಅದಕ್ಕೆ ವಾಟ್ ಆರ್ ದ ವೇರಿಯಸ್ ಅಟ್ರಿಬ್ಯೂಟ್ಸ್, ವಾಟ್ ಆರ್ ದ ವೇರಿಯಸ್ ಫ್ಯೂಚರ್ಸ್ that determine the stable community. To say whether a community is stable or unstable, so it must possess some important criteria. Those criteria are to be mentioned for the major one is that community it shall not shows much variation year to year productivity. That is one important, okay. So that community, okay, so the community, okay, shall not show much variations in year to year of productivity. So this is one thing we must consider. Yes. And second one, it must be resistant to the seasonal disturbances. So that is another one. It must be, okay, it must be resistant, okay, resistant, okay, it must be resist the seasonal, okay, seasonal differences, okay, seasonal differences, okay. And one more we have to consider to say whether it is stable or not. So for that purpose, another one, it must be, okay, it must be resistant, okay, resist, okay, resist the invasion, okay, invasion of alien species. So these are the three things we have to mention to fulfill the criteria of a stable community, whether a community is stable or not. To show that community must exhibit these following features, otherwise it is not a stable community. ಯಾವುದೋ ಒಂದು ಹ್ಯಾಬಿಟ್ಯಾಟ್ ತಗೊಂಡ್ರೆ, ಒಂದು ಹೊಸ ಸ್ಥಳ ತಗೊಂಡ್ರೆ, ಒಂದು ಕಾಡು, ಒಂದು ಅಥವಾ ಯಾವುದೋ ಒಂದು ಟ್ಯಾಂಕ್ ಅನ್ನ ತಗೊಂಡ್ರೆ, ಒಂದು ಹಳ್ಳವನ್ನು ತಗೊಂಡ್ರೆ, ಒಂದು ನದಿ ತಗೊಂಡ್ರೆ, ಅಥವಾ ಒಂದು ಗ್ರಾಸ್ ಲ್ಯಾಂಡ್, ಡೆಸರ್ಟ್ ಏನೋ ತಗೊಳ್ಳಿ, ಸೊ ಅಲ್ಲಿ ಒಂದು ಯಾವುದೋ ಪರ್ಟಿಕ್ಯುಲರ್ ಕಮ್ಯುನಿಟಿ ಬದುಕ್ತಾ ಇದೆ ಅಂತಂದ್ರೆ ಇಟ್ ಇಸ್ ಅ ಗ್ರೂಪ್ ಆಫ್ ಡಿಫರೆಂಟ್ ಪಾಪ್ಯುಲೇಷನ್ಸ್ ದಟ್ ಆರ್ ಫೌಂಡ್ ಇನ್ ಎ ಗಿವನ್ ಜಿಯೋಗ್ರಫಿಕಲ್ ಏರಿಯಾ ಅಟ್ ಎ ಗಿವನ್ ಪೀರಿಯಡ್ ಆಫ್ ಟೈಮ್. ಸೊ ಆ ಒಂದು ಕಮ್ಯುನಿಟಿ ಒಂದು ಸ್ಥಿರವಾದ ಕಮ್ಯುನಿಟಿ ಅಥವಾ ಸುಸ್ಥಿರವಾದ ಕಮ್ಯುನಿಟಿ ಅಂತ ಹೇಳ್ಬೇಕಾದ್ರೆ ಸೊ ಇಷ್ಟು ಕ್ರೈಟೀರಿಯಾಗಳನ್ನು ಫುಲ್ಫಿಲ್ ಮಾಡ್ಬೇಕಪ್ಪ. ಒಂದು, ದಟ್ ಕಮ್ಯುನಿಟಿ ಶಲ್ ನಾಟ್ ಶೋ ಮಚ್ ವೇರಿಯೇಷನ್ಸ್ ಇನ್ ಇಯರ್ ಟು ಇಯರ್ ಪ್ರೊಡಕ್ಟಿವಿಟಿ. ಅಂದ್ರೆ ಈ ವರ್ಷ ಆ ಕಮ್ಯುನಿಟಿಯಿಂದ ಎಷ್ಟು ಬಯೋಮಾಸ್, ಎಷ್ಟು ಮಿಲಿಯನ್ ಟನ್ ಬಯೋಮಾಸ್ ಉತ್ಪತ್ತಿ ಆಗಿತ್ತು, ನೆಕ್ಸ್ಟ್ ಇಯರ್ ಉತ್ಪತ್ತಿ ಆಗೋದು, ಅದು ನೆಕ್ಸ್ಟ್ ಇಯರ್ ಟು ಇಯರ್ ಕಂಪೇರ್ ಮಾಡ್ತಾ ಹೋದ್ರೆ ಆ ಪ್ರೊಡಕ್ಟಿವಿಟಿಯಲ್ಲಿ ತುಂಬಾ ವೇರಿಯೇಷನ್ಸ್ ಇರಬಾರ್ದು. ಇವತ್ತೇನೋ 10,000 ಮೆಟ್ರಿಕ್ ಟನ್ ಅಷ್ಟು ತೋರಿಸಿ ಮುನ್ನೊಷ್ಟಕ್ಕೆ ಇದ್ದಂಗೆ 5,000 ಮೆಟ್ರಿಕ್ ಟನ್ ಇಳಿದು ಬಿಟ್ರೆ ಆವಾಗ ಅದು ಸ್ಟೇಬಲ್ ಕಮ್ಯುನಿಟಿ ಅಂತ ಅನ್ನಕ್ ಬರಲ್ಲ. ಹಾಗಾಗಿ ಮಚ್ ವೇರಿಯೇಷನ್ಸ್, ಅದು ಉತ್ಪತ್ತಿ ಮಾಡೋ ಬಯೋ ಪ್ರೊಡಕ್ಟಿವಿಟಿ ಏನಿದೆಯಲ್ಲ ಅದ್ರಲ್ಲಿ ತುಂಬಾ ವೇರಿಯೇಷನ್ಸ್ ಇರಬಾರ್ದು. ಹಾಗಿದ್ರೆ ಅದು ಸ್ಟೇಬಲ್ ಅಲ್ಲ. ಏನೋ ವೇರಿಯೇಷನ್ ಆಗಿದೆ ಅಂತ, ಅಥವಾ ಯಾವುದೊಂದು ಸ್ಪೀಸೀಸ್ ಎಕ್ಸ್ಟಿಂಕ್ಷನ್ ಆಗ್ತಾ ಹೋಗಿದಾವೆ, ಅಥವಾ ಸಮಥಿಂಗ್ ಏನೋ ರಾಂಗ್ ಅಂತ ಹೇಳ್ಬೋದು ಅಂತ. ಮತ್ತೊಂದು ಸ್ಟೇಬಲ್ ಕಮ್ಯುನಿಟಿಯ ಕ್ಯಾರೆಕ್ಟರಿಸ್ಟಿಕ್ ಏನಪ್ಪ ಅಂದ್ರೆ ಇಟ್ ಮಸ್ಟ್ ಬಿ ರೆಸಿಸ್ಟ್ ದ ಸೀಸನಲ್ ಡಿಫರೆನ್ಸಸ್ ಅಥವಾ ಸೀಸನಲ್ ವೇರಿಯೇಷನ್ಸ್. ಈ ತರ ಸೀಸನ್ಸ್ ಅಲ್ಲಿ ಏನಾದ್ರೂ ವ್ಯತ್ಯಾಸ ಆದ್ರೆ ಅಥವಾ ಸೀಸನಲ್ ಡಿಸ್ಟರ್ಬೆನ್ಸಸ್ಗಳಾದ್ರೆ, ಆ ಸೀಸನ್ ಅಂದ್ರೆ ಈ ವಿಂಟರ್ ಸೀಸನ್ ಸಮ್ಮರ್ಗೆ ಹೋದಾಗ ಏನೋ ಬದಲಾವಣೆ ಆಯ್ತು, ಸಮ್ಮರ್ ಇಂದ ರೈನಿಗೆ ಹೋದಾಗ ಏನೋ ಬದಲಾವಣೆ ಆಯ್ತು ಅಂದ್ರೆ ಆ ಸೀಸನಲ್ ಟು ಸೀಸನಲ್ ಏನು ವ್ಯತ್ಯಾಸಗಳಿದೆಯಲ್ಲ
ಆ ಡಿಫರೆನ್ಸಸ್ಗಳನ್ನ ಅಥವಾ ಡಿಸ್ಟರ್ಬೆನ್ಸ್ ಅಂದ್ರೆ ಇನ್ನು ಒಳ್ಳೆ ಪದಾನೆ. ಓಕೆ, ಆ ಡಿಸ್ಟರ್ಬೆನ್ಸಸ್ ಅನ್ನ ಯಶಸ್ವಿಯಾಗಿ ಅದು ಬ್ಯಾಲೆನ್ಸ್ ಮಾಡಕ್ ಬರಬೇಕು ಅಥವಾ ಅದನ್ನ ರೆಜಿಸ್ಟ್ ಮಾಡಂಗಿರ್ಬೇಕು, ಅದನ್ನ ವಿರೋಧಿಸಂಗಿರ್ಬೇಕು. ಆತ ನಾವು ಸೀಸನ್ಗೆ ತುಂಬಾ ವೇರಿಯೇಷನ್ ಆಗ್ತಿದೆ, ಅಲ್ಲಿರೋ ಡೈವರ್ಸಿಟಿ ಅಲ್ಲೋ ಅಲ್ಲಿರೋ ಇಂಡಿವಿಜುವಲ್ಸ್ ಅಲ್ಲೋ ಅಲ್ಲಿರ್ತಕ್ಕಂಥ ಟೋಟಲ್ ಕಮ್ಯುನಿಟಿಯಲ್ಲಿ ಏನು ವ್ಯತ್ಯಾಸ ಆಗ್ತಿದೆ ಅಂದ್ರೆ ಅದನ್ನ ಮತ್ತೆ ಬ್ಯಾಲೆನ್ಸ್ ಮಾಡ್ಕೊಳಕ್ ಬರೀಬೇಕು, ಸಮತೋಲನ ತರಂಗಿರ್ಬೇಕು, ಅವಾಗ ಅದು ಸ್ಟೇಬಲ್ ಕಮ್ಯುನಿಟಿ ಆಗ್ತಂತ. ಅದಕ್ಕೇನೆ ಇಟ್ ಮಸ್ಟ್ ಬಿ ರೆಸಿಸ್ಟ್. ಓಕೆ, ದ ಸೀಸನಲ್ ಡಿಸ್ಟರ್ಬೆನ್ಸಸ್, ಸೊ ಅವನ್ನ ಸಮತೋಲಿಸಂಗಿರ್ಬೇಕು. ನೆಕ್ಸ್ಟ್ ಒನ್, ಇಟ್ ಮಸ್ಟ್ ಬಿ ರೆಸಿಸ್ಟ್ ದ ಇನ್ವೇಷನ್ ಆಫ್ ಏಲಿಯನ್ ಸ್ಪೀಸೀಸ್. ಬೈ ಚಾನ್ಸ್ ಆ ಒಂದು ಕಮ್ಯುನಿಟಿಗೆ ಯಾವುದೋ ಬೇರೆ ದೇಶದಿಂದನೋ ಬೇರೆ ಹ್ಯಾಬಿಟ್ಯಾಟ್ ಇಂದನೋ ಒಂದು ಹೊಸ ಸ್ಪೀಸೀಸ್ ಅನ್ನ ತಂದು ಇಂಟ್ರೊಡ್ಯೂಸ್ ಮಾಡಿದಾಗ ಆ ಸ್ಪೀಸೀಸ್ ಡಾಮಿನೆಂಟ್ ಆಗಿ ಇಡೀ ಕಮ್ಯುನಿಟಿನೇ ಅಲ್ಲೋಲ ಕಲ್ಲೋಲ ಮಾಡ್ಬಿಡ್ಬೋದು. ಹಂಗೆ ಹೊಸ ಸ್ಪೀಸೀಸ್ಗಳು ಬಂದಾಗ, ಏಲಿಯನ್ ಸ್ಪೀಸೀಸ್ಗಳು ಬಂದಾಗ ಅವನ್ನ ವಿರೋಧಿಸಿ ಅಥವಾ ರೆಸಿಸ್ಟ್ ಮಾಡಿ ತನ್ನಲ್ಲಿ ಏನ್ ಕಮ್ಯುನಿಟಿ ಇತ್ತು ಆ ಕಮ್ಯುನಿಟಿಗೆ ಬ್ಯಾಲೆನ್ಸ್ ಮಾಡಬೇಕು. ಸೊ ಆ ತರ ಇರಬೇಕು. ಇಟ್ ಮಸ್ಟ್ ಬಿ ರೆಸಿಸ್ಟ್ ದ ಇನ್ವೇಷನ್ ಆಫ್ ಏಲಿಯನ್ ಸ್ಪೀಸೀಸ್. So these are the three important criteria to fulfill whether the community is stable or not. If it is a stable, it must possess these are following characters ಅಂತ. So ಇದು ಒಂದು 3 marks ಗೆ ಕೇಳ್ತಕ್ಕಂಥ ಒಂದು ಕ್ವಶನ್. Okay, so what is our next question? So next another important area of this chapter is Rivett-Popper hypothesis. So Rivett-Popper hypothesis. Okay. So it was Paul Ehrlich who enlightened about this concept. He gave an analogy so to understand how the species diversity that contribute to the well-being of an ecosystem, or how the disintegration or extinction of species that contribute adverse effect on the balance of an ecosystem. So to understand that better, so he gave a very good understanding analogy. That analogy is called a Rivett-Popper hypothesis. What is this Rivett-Popper hypothesis? So ಇದನ್ನ ನೀವು ಅರ್ಥ ಮಾಡ್ಕೋಬೇಕಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏನಿದೆ ಅಂತ ನಿಮಗೆ ಕನ್ನಡದಲ್ಲಿ ನಮ್ಗೆ ಗೊತ್ತಾಗಬೇಕು. ಟು ಅಂಡರ್ಸ್ಟ್ಯಾಂಡ್ ಹೌ ಸ್ಪೀಸೀಸ್ ರಿಚ್ನೆಸ್ that encourage or that contribute to the well-being of an ecosystem, or how the species extinction leads to the adverse effect on the well-being of ecosystem. It is to be understood with a good analogy, good example, and that is given by Paul Ehrlich. So according to Paul Ehrlich, he analyzed what is the fate of an ecosystem if it's a species going to be extinct, so day by day. So to understand that, he gave an analogy. That analogy is referred as Rivett-Popper hypothesis. Rivett-Popper hypothesis. According to this hypothesis, Paul Ehrlich, he said that suppose we are taking a travel, we are traveling in an airplane. Okay, so that airplane, okay, airplane, right? So this airplane, that is equal to ecosystem actually. Okay, we have to understand that ecosystem. Okay, so ecosystem. So an airplane, this airplane is made up of thousands of parts, and those thousands of parts are joined by means of thousands of rivets. Okay, so those rivets here are referred to explain or to equal to the species. Okay, so the species that are present in that ecosystem. So here only thing you hear, so airplane, that is referred to the ecosystem, and the rivets which are used to join the 1000 parts of that airplane refers to species. Okay, so you have to keep that in your mind. Airplane nothing but ecosystem, and the rivets nothing but a species. Okay, now suppose the passengers who are traveling in that aeroplane, if they popping away rivets from the airplane to their home for their own purpose,
what will happen? That popping away rivet means extinction of species. What happened then? So of course, when this popping away the rivets from the aeroplane, initially it may not cause any effect on the flight of the airplane. Okay, so that means that is working or proper functioning of the ecosystem may not affect initially. Suppose one or two species are extinct, then it may not affect directly to the ecosystem balance. That is the understanding you have to keep. So here, suppose this popping away of the rivets, it continues for many years or further, it may lead to dangerously weak of the ecosystem, dangerously weak of the airplane safety. So when more and more rivets are popping away from the passengers, it may lead to dangerously weak of that airplane. That means, what do you understand by that? If more and more species are extincted, then it may be dangerously weaken the ecosystem balance, stability of the balance. ಈಗ ತಾನೇ ಸ್ಟೇಬಲ್ ಕಮ್ಯುನಿಟಿ ಓದಿದ್ವಿ. ಈಗ ಸ್ಪೀಸೀಸ್ ನಾಶ ಆಗ್ತಾ ಹೋದಂಗೆ ಸ್ಟೇಬಲ್ ಕಮ್ಯುನಿಟಿ ಸ್ಟೆಬಿಲಿಟಿ ಕಳ್ಕೊಳ್ಳುತ್ತೆ ಅಂತ ಅದರ ಅರ್ಥ. Next, if this popping away the rivets, of course, if they belong to their sitting seat or windows, it may not directly causes adverse effect on the safety of the flight. If those rivets belongs to the wings of that aeroplane, what will happen? The rivets of the wings are very important part of for maintenance the balance of the aeroplane. If the rivets are popped away from that wings, then wings will become loose and it may result in the adverse effect of the critical condition of the flight of the aeroplane. It means the rivets of the wings, they play a vital role in balancing the air system. It means here the rivets from the wings is equal to the key species. Okay, key species of the ecosystem. The rivets from the so important part of the aeroplane, that is like wings. Here key species which drive that ecosystem by playing an important role. So what are key species? These are the species, they play very important role in maintaining the balance of the ecosystem. So suppose that rivets are popping away, if such a key species are extinct, then what happens? So it is very dangerous to the ecosystem. Right? As more and more rivets are removed from the airplane, that means as more and more species becomes extinct, it becomes dangerous to the safety. That means a plane becomes dangerously weak. These species are the main species which drive the major ecosystem. If such a species become extinct, then it may cause us more serious effect or more serious threat to the safety of the airplane. So what will the ultimate result? It leads to the then abolish of this ecosystem, or it leads to the disturbance, or it leads to the collapse of the entire ecosystem. So that is collapse of airplane. So this is analogy that is given by Paul Ehrlich to understand what is the fate of an ecosystem if the more and more species are removed from the ecosystem. So that is a good analogy. So you have to explain for 2 marks, just 2 marks. So ಇದನ್ನ ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ನೋಡಿ. ರಿವೆಟ್ ಪಾಪರ್ ಹೈಪಾಥಿಸಿಸ್ ಅಂತಕ್ಕಂಥದ್ದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಂದು ಏರ್ಪ್ಲೇನ್ ತಗೊಂಡ್ರೆ ಸಾವಿರಾರು ಭಾಗಗಳು ಹೊಂದ್ಕೊಂಡು ಜಾಯಿನ್ ಮಾಡಿ ಏರೋಪ್ಲೇನ್ ಆಗಿರೋದು. ಅಲ್ಲಿ ಆ ಭಾಗಗಳು ಹೊಂದ್ಕೊಂಡು ಜಾಯಿನ್ ಮಾಡಲಿಕ್ಕೆ ರಿವೆಟ್ ಅಥವಾ ನಟ್ ಅಂಡ್ ಬೋಲ್ಟ್ ಅಂತ ನಿಮ್ಮ ಭಾಷೆಯಲ್ಲಿ ಅಂದ್ಕೋಬಹುದು. ಆ ನಟ್ ಅಂಡ್ ಬೋಲ್ಟನ್ ಹಾಕಿ ಕಟ್ ಮಾಡಿದ್ದಾರೆ ಏರೋಪ್ಲೇನ್ ಅಂತ. ಇಡೀ ಏರೋಪ್ಲೇನ್ ಒಂದು ಎಕೋಸಿಸ್ಟಮ್ ಅಂತ ಅನ್ಕೊಳ್ಳೋದ ನಾವು ಅದರೊಳಗೆ ಒಂದೊಂದು ರಿವೆಟ್ ಹಾಕಿದೀವಲ್ಲ, ಆ ರಿವೆಟ್ಗಳೆಲ್ಲ ಕಡೆ ಅದರ ಎಕೋಸಿಸ್ಟಮ್ ಮೇಲೆ ಸ್ಪೀಸೀಸ್ ಇದ್ದಂಗೆ. ಈಗ ಪ್ಯಾಸೆಂಜರ್ಗಳು ಅವರ ಸೀಟಲ್ಲಿನೋ ವಿಂಡೋದಲ್ಲಿನೋ ಇರ್ತಕ್ಕಂಥ ನಟ್ ಅಂಡ್ ಬೋಲ್ಟ್ ಅಂದ್ರೆ ರಿವೆಟ್ಸ್ ಅನ್ನ ಅವ್ರ ಮನೆಗೆ ಯಾವ್ದಕ್ಕೋ ಬೇಕಂತ ಬಿಚ್ಕೊಂಡು ತಗೊಂಡೋಗೋದು ಕಲ್ತ್ಕೊಂಡ್ಬಿಟ್ರೆ ಅವು ಇನಿಷಿಯಲಿ ಇಟ್ ಮೇ ನಾಟ್ ಅಫೆಕ್ಟ್ ದ ಸೇಫ್ಟಿ ಆಫ್ ದ ಏರೋಪ್ಲೇನ್. ಓಕೆ,
So on that is the proper functioning of the ecosystem may not affect initially ಅಂತ ಅದರ ಅರ್ಥ. But as more and more rivets are removed from the aeroplane and the HH species becomes extinct, so HH species ಎಲ್ಲ ನಾಶ ಆಗ್ತಾ ಹೋಗ್ಬಿಟ್ರೆ then that ecosystem it becomes dangerously weak. So furthermore rivets are removed, it becomes the critical condition of the ecosystem ಅಥವಾ ಕ್ರಿಟಿಕಲ್ ಕಂಡೀಷನ್ ಆಫ್ ದ ಏರ್ಪ್ಲೇನ್ ಅಂತ ಬೇಕಾದ್ರೆ ಅರ್ಥ ಮಾಡ್ಕೋಬೋದು ನೀವು ಈಗ. ಸೊ ಹಾಗೆ HH ಸ್ಪೀಸ್ ಹೋದಂಗೆ ಫಸ್ಟು ಡೇಂಜರಸ್ಲಿ ವೀಕ್ ಆಗ್ಬೋದು, ಆಮೇಲೆ ಕ್ರಿಟಿಕಲ್ ಕಂಡೀಷನ್ಗೆ ಹೋಗ್ಬೋದು. ಅಂಡ್ ಸಪೋಸ್ ದ ರಿವೆಟ್ಸ್ ಆಫ್ ವಿಂಗ್ಸ್ ಆರ್ ರಿಮೂವ್ಡ್ ಅಂಡ್ ದೇ ಟೇಕ್ ಹೋಮ್ ಬೈ ದ ಪ್ಯಾಸೆಂಜರ್ಸ್, ವಾಟ್ ವಿಲ್ ಹ್ಯಾಪನ್? ದ ರಿವೆಟ್ಸ್ ಆಫ್ ದ ವಿಂಗ್ಸ್ they play very important role for the balancing of the aeroplane, that is equal to the key species of the ecosystem. Key species means which play major role in the ecosystem for stability of the ecosystem. If such key species becomes extinct, what happen? That is equal to if the rivets are removed from the flight. So if the rivets of flight wings are removed, then that becomes a more serious so effect or more seriously threat will be caused on the safety of the plane. So that means when key species are removed from the ecosystem, that ecosystem it becomes more so seriously threatened. So and finally it may collapse. So that is the analogy given. Okay, adna ಮತ್ತೆ ಹೇಳಿದ್ವಿ, ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅರ್ಥ. Okay, this is one more thing. So here yes, our next concept about this chapter is about the endangered species. That means the species which are at the edge of extinction. So we can classify our species depending upon their fate, which will come to an end in the future. So that may be rare species or the endangered species, extinct species. So like that, so many types are there. Our IUCN, International Union for Conservation of Nature. So our IUCN, it explained different types of species depending upon their extinction condition. So however, so this IUCN, it maintained the data of all those rare species or the species which are under threatened condition. So in a red data book, okay, that is a red data book. So and those are a red list. So they are referred as a red list. So adna red list anta karitare. According to IUCN, it recorded the extinct or endangered species. Okay, endangered species as follows. Okay, those are yes, according to International Union for Conservation of Nature, they have recorded about 784 species which are referred as the extinct species. According to International Union for Conservation of Nature, they have recorded 784 species are extinct species. So total extinct species of 784, 338 are vertebrates and 359 are invertebrates and about 87 are plants. So altogether 784 species they are, that too in 2004 record. Okay, so 2004 record. So this is and recently extincted. So ಇತ್ತೀಚೆಗೆ so about 27 species become extinct, just 20 years of duration. Since the last 20 years, if we consider, 27 species became extinct in our planet. Very sad news. Okay, so 27 species became extinct just 20 years, and more than 15,500 species they are under threatening condition. They are under endangered condition. So they become extinct in a short period of time, in
future. So that is the thing that is given by IUCN. Okay. What next? What are the recently extincted species? Okay, recently. ಸೊ ಇತ್ತೀಚೆಗೆ ಎಕ್ಸ್ಟಿಂಕ್ಟ್ ಆಗಿರ್ತಕ್ಕಂಥ ಯಾವ ಒಂದಿಷ್ಟು ಸ್ಪೀಸೀಸ್ ಅನ್ನ ಕೊಡಿ ಅಂತಂದ್ರೆ ನೀವು ಹೋಗ ಕೊಡಬೇಕಾಗತ್ತೆ. ನೋಡಿ, ಡೂಡೋ. ಸೊ ಡೂಡೋ ಆಫ್ ಮಾರಿಷಸ್. ಓಕೆ, ಸೊ ಮಾರಿಷಿಯಸ್, ಡೂಡೋ ಆಫ್ ಮಾರಿಷಿಯಸ್ ಐಲ್ಯಾಂಡ್. ಸೊ ದಟ್ ಈಸ್ ಕ್ವಾಗಾ. ಓಕೆ, ಸೊ look at this quagga. Okay, quagga species of some recently extincted species. ಗಿವ್ ಎಕ್ಸಾಂಪಲ್ಸ್ ಫಾರ್ ರೀಸೆಂಟ್ಲಿ ಎಕ್ಸ್ಟಿಂಕ್ಟೆಡ್ ಸ್ಪೀಸೀಸ್ ಕೇಳ್ಬೋದು. ಸೊ ಇತ್ತೀಚೆಗೆ ನಮ್ಮ ಭೂಮಿಯಿಂದ ನಾಶವಾಗಿರ್ತಕ್ಕಂಥ ಕೆಲವರನ್ನ ನಾವು IUCN ನೋಟ್ ಮಾಡಿರ್ತಕ್ಕಂಥವು ತಗೊಂಡ್ರೆ, ಡೂಡೋ, ಇಟ್ ಇಸ್ ಅ ಫುಲಿಶ್ ಬರ್ಡ್ ಅಂತ ಕರೀತಾರೆ. ಮಾರಿಷಸ್ ಐಲ್ಯಾಂಡ್ ಅಲ್ಲಿ ಬದುಕಿತ್ತು. ಸೊ ನಮ್ಮ ಕೋಳಿ ಅಥವಾ ಹುಂಜ ಇದೆಯಲ್ಲ, ಅದಕ್ಕಿಂತ ಸ್ವಲ್ಪ ದೊಡ್ಡದಿತ್ತು ಅನ್ಬೋದು. ಸೊ ಅದು ಡೂಡೋ ಇವತ್ತು ಭೂಮಿ ಮೇಲೆ ಇಲ್ದಂಗೆ ಕಾರಣ ಮನುಷ್ಯನೇ. ಎಲ್ಲ ಬೆರಳುಗಳು ಕೂಡ ದೇ ಪಾಯಿಂಟಿಂಗ್ ಹ್ಯೂಮನ್. ಓಕೆ, ಹ್ಯೂಮನ್ ಸೊಸೈಟಿ, ಇವೆಲ್ಲ ಎಕ್ಸ್ಟೆನ್ಷನ್ಗೆ ನಾವೇ ಮುಖ್ಯ ಕಾರಣ ಆಗಿರ್ತಕ್ಕಂಥವ್ರು. ಸೊ ಡೂಡೋ ಮಾರಿಷಸ್ ಅಲ್ಲಿ ಇರ್ತಕ್ಕಂಥದ್ದು. ಕ್ವಾಗಾ ಆಫ್ರಿಕಾದಲ್ಲಿರ್ತಕ್ಕಂಥದ್ದು. ಇದು ಕ್ವಾಗಾ ಅಂತಕ್ಕಂಥದ್ದು. ಥೈಲಸೀನ್, ಇಟ್ ಈಸ್ ಫ್ರಮ್ ಆಸ್ಟ್ರೇಲಿಯಾ. ಓಕೆ, ಸ್ಟೆಲ್ಲಾ ಸೀಕೌ. ಸ್ಟೆಲ್ಲಾ ಸೀಕೌ ಮತ್ತೆ ನನಗೆ ಬೇಕಿದೆ ಎಕ್ಸಾಂಪಲ್. ಸ್ಟೆಲ್ಲಾ ಸೀಕೌ ರಷ್ಯಾದಿಂದ. ಅಂಡ್ ದೆನ್ ಸಬ್ ಸ್ಪೀಸೀಸ್ ಆಫ್ ಟೈಗರ್. ಟೈಗರ್ನ ಕೆಲವು ಪ್ರಭೇದಗಳಲ್ಲಿ ಜಾವಾ, ಬಾಲಿ ಮತ್ತೆ ಕ್ಯಾಸ್ಪಿಯನ್. ಸೊ ಇಂಥವೆಲ್ಲವೂ ಕೂಡ ಇವತ್ತು ರೀಸೆಂಟ್ಲಿ ನಮ್ಮ ಭೂಮಿನ ಬಿಟ್ಟು ಹೋದಂಥ ಎಕ್ಸ್ಟಿಂಕ್ಟ್ ಸ್ಪೀಸೀಸ್ ಅಂತ ಲೆಕ್ಕದಲ್ಲಿ ಬಂದಿರತಕ್ಕಂಥವು. ಸೊ ಇವೆಲ್ಲವೂ ಕೂಡ ನಮ್ಮ ಮನುಷ್ಯ ಸ್ವಲ್ಪ ಕೇರ್ ತಗೊಂಡಿದ್ವಿ, ಇವೆಲ್ಲವೂ ಕೂಡ ಭೂಮಿಯಲ್ಲಿ ಉಳ್ಕೊಂತಿದ್ವು. ಸೊ ಹೀಗೆ ನಾವಲ್ಲೇ 15,500 ಸ್ಪೀಸೀಸ್ ದೇ ಆರ್ ಫೇಸಿಂಗ್ ಎಕ್ಸ್ಟಿಂಕ್ಷನ್, ದ ಥ್ರೆಟ್ ಆಫ್ ಎಕ್ಸ್ಟಿಂಕ್ಷನ್. ಓಕೆ, ಅದನ್ನು ನಾವೀಗ ಸರಿಯಾದ ಕ್ರಮ ಕೈಗೊಳ್ಬೇಕು. ಅದಕ್ಕೆ ಬಯೋಡೈವರ್ಸಿಟಿ ಅಂತಕ್ಕಂಥ ನಾವು ಯಾಕೆ ತಿಳ್ಕೊಬೇಕಂದ್ರೆ, ಭೂಮಿ ಮೇಲಿನ ಮಂದಿಗೆ ಎಷ್ಟೊಂದು ಜನ ಭೂಮಿನ ಶೇರ್ ಮಾಡ್ಕೊಂಡಿದ್ದಾರೆ, ಅವರೆಲ್ಲ ನಾವು ಸರಿಯಾಗಿ ನೋಡ್ಕೊಂತಿದೀವ ಅಂತಕ್ಕಂಥದ್ದು ದೊಡ್ಡ ಪ್ರಶ್ನೆ ನಮಗೆ. ಸೊ ರೀಸೆಂಟ್ಲಿ ಎಕ್ಸ್ಟಿಂಕ್ಟ್ ಆಗಿರ್ತಕ್ಕಂಥ ಒಂದೊಂದಿಷ್ಟು ನೀವು ಎಕ್ಸಾಮಲ್ಲಿ ತೋರಿಸ್ಬೇಕಾಗತ್ತೆ. ಸೊ ದಯವಿಟ್ಟು ಅದಕ್ಕೆ ನಾನು ಇಲ್ಲಿ ನೋಟ್ ಮಾಡಿರ್ತಕ್ಕಂಥದ್ದು. ಓಕೆನಾ? ಸೊ ಇದಾದ್ಮೇಲೆ ಸೊ ಲೆಟ್ ಮಿ ಗೋ ಫಾರ್ ಮಾಸ್ ಎಕ್ಸ್ಟಿಂಕ್ಷನ್. ಓಕೆ, ಸೊ ಮಾಸ್ ಎಕ್ಸ್ಟಿಂಕ್ಷನ್ ಬಗ್ಗೆ ನಮಗೇನು ಜಾಸ್ತಿ ಮಾಹಿತಿ ಬೇಡ, ಆದರೆ ಗೊತ್ತಿರಲಿ ಮಾಸ್ ಎಕ್ಸ್ಟಿಂಕ್ಷನ್. ಸೊ ವಾಟ್ ಇಸ್ ಮಾಸ್ ಎಕ್ಸ್ಟಿಂಕ್ಷನ್? ಮಾಸ್ ಎಕ್ಸ್ಟಿಂಕ್ಷನ್ ನಮ್ಮ ನಿಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ, ಸೊ ಮಹಾಪ್ರಳಯ ಅಂತ ಅಂತಕ್ಕಂಥದ್ದನ್ನ ಹೇಳ್ಬೋದು ಬೇಕಾದ್ರೆ. ಇಲ್ಲಿ ಮಾಸ್ ಸರ್ವನಾಶ ಆಗಿರ್ತಕ್ಕಂಥದ್ದು ಅಂತ. ಭೂಮಿ ಮೇಲೆ ಇದುವರೆಗೂ ಸೊ 5 ಎಪಿಸೋಡ್ಸ್ ಆಗಿದ್ದಾವೆ ಮಾಸ್ ಎಕ್ಸ್ಟಿಂಕ್ಷನ್ ನಲ್ಲಿ. 5 ಎಪಿಸೋಡ್ಸ್ ಅಂತ ಕರೀತಾರೆ ಅವ್ರನ್ನ. ಅಂದ್ರೆ ಹೀಗೇನೆ ಭೂಮಿ ಮೇಲೆ ಅಗಾಧವಾದ ಡಾಮಿನೆನ್ಸಿನ ಮೇರೆದು ಆಮೇಲೆ ನಾಶ ಆಗಿರ್ತಕ್ಕಂಥವ್ರು. ಇಡೀ ಭೂಮಿ ಮೇಲೆ ಈ ಮಹಾಪ್ರಳಯ ನಡೆದು ಭೂಮಿ ಮೇಲೆ ಬಂದಿರೋ ಜೀವಿಗಳು ನಾಶ ಆಗಿ ಮತ್ತೆ ಹೊಸತನದಿಂದ ಹುಟ್ಕೊಂತ ಹೋಗಿರೋದನ್ನ ನಾವು ನೋಡ್ಬೇಕು ಅಂತ. ಈ ಹಿಂದೆ ನಾವು ಕೆಲವು ಎಕ್ಸಾಂಪಲ್ ರೀಸೆಂಟ್ಲಿ ನಮ್ಮ ಡೈನೋಸಾರ್ಸ್, ಸೊ ರೆಪ್ಟೀಲಿಯನ್ ಡೈನೋಸಾರ್ಸ್, ಮೊಹಾನ್ ಡೈನೋಸಾರ್ಸ್, ಟಿರಾನೋಸಾರ್ಸ್, ಸರಿ ಎವಲ್ಯೂಷನ್ ಚಾಪ್ಟರ್ ಇಲ್ಲ, ಅದ್ರ ಬಗ್ಗೆ ಬಹಳ ಹೇಳ್ಬೋದಾಗಿತ್ತು. ಸೊ ಆ ತರ ಡೈನೋಸಾರ್ಸ್ ಭಯಂಕರ ಮೆರೆದು ಭೂಮಿ ಮೇಲೆ ಅವು ಕೂಡ ನಾಶ ಆಗಿ ಹೋಗಿದ್ದಾವೆ. ಇವತ್ತು ಅಟ್ ಪ್ರೆಸೆಂಟ್ ದೇರ್ ಇಸ್ ಅ 6th ಮಾಸ್ ಎಕ್ಸ್ಟಿಂಕ್ಷನ್ ಇಸ್ ಗೋಯಿಂಗ್ ಆನ್, 6th ಎಪಿಸೋಡ್. ಸೊ ಇದೇ ತರ ನಾವು ಹೋದ್ರೆ ಈಗ 5 ಎಪಿಸೋಡ್ಗಳು ನಡೆದೋಗಿದೆ ಭೂಮಿ ಮೇಲೆ, ಅಂದ್ರೆ ಜೀವಿಗಳು ನಾಶ ಆಗ್ತಾ ಹೋಗಿರೋದು. ಈಗ ಮಹಾಪ್ರಳಯದ 6ನೇ ಮಹಾಪ್ರಳಯ ನಡೀತಾ ಇದೆ. ಸೊ 6th ಎಪಿಸೋಡ್, ಈ 6th ಎಪಿಸೋಡ್ ಇದೆಯಲ್ಲ, ದಿಸ್ ಈಸ್ when compared to the other 5 episodes, this is quite different, because so here the rate of moving towards the extinction, so that is a very high rate. 6th one is, it is towards the extinction with a high speed, high rate when compared to the other 5, because it is about the rate of extinction is 100 to 1000 times faster than the previous. ಸೊ 5 ಹೋಲಿಸಿದ್ರೆ 100ರಿಂದ 1000 ಪಟ್ಟು ವೇಗವಾಗಿ ಎಕ್ಸ್ಟಿಂಕ್ಷನ್ ಕಡೆಗೆ ಹೋಗ್ತಾ ಇದ್ದೀವಿ. ದಟ್ ಈಸ್ ಬಿಕಾಸ್ ಆಫ್ ಓನ್ಲಿ ಒನ್ ಥಿಂಗ್, ಆಂಥ್ರೋಪೋಜೆನಿಕ್ ಕಾಸಸ್, ಮಾನವ ನಿರ್ಮಿತ ಕಾರಣಗಳು ಇದಕ್ಕೆ ಮುಖ್ಯ ಕಾರಣ. ಸೊ ಮೇನ್ ಮನುಷ್ಯನ ಇದಕ್ಕೆ ವಿಲನ್, ಮೇನ್ ಕಾರಣ ಅಂತಕ್ಕಂಥವ್ನು ಇದಕ್ಕೆ. ಹಾಗಾಗಿ ಸೊ ನಾವೀಗ 6th ಎಪಿಸೋಡ್ ಅಲ್ಲಿ ನಡೀತಾ ಇದ್ದೀವಿ. ಇದೊಂದು ವಿಷಯ ನಿಮಗೆ ಗೊತ್ತಿಲ್ಲ ಅಷ್ಟೇ. ಓಕೆ, ಸೊ ವೆರಿ ನೆಕ್ಸ್ಟ್ ಅಂಡ್ ವೆರಿ ಇಂಪಾರ್ಟೆಂಟ್ ಏರಿಯಾಕ್ಕೆ ನಾವು ಹೋಗ್ತಾ ಇದ್ವಿ. ವಾಟ್ ಆರ್ ದ ಕಾಸಸ್ ಫಾರ್ ಬಯೋಡೈವರ್ಸಿಟಿ ಲಾಸ್? ಮೋಸ್ಟ್ ಪ್ರಾಬಬಲ್ ಕ್ವಶನ್, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ದಟ್ ಟು 5 marks ಕ್ವಶನ್. ಓಕೆ, ಸೊ ಡಿಸ್ಕ್ರೈಬ್ ದ ಕಾಸಸ್ ಫಾರ್ ಬಯೋಡೈವರ್ಸಿಟಿ ಲಾಸ್
ಅಥವಾ ಲಾಸ್ ಆಫ್ ಬಯೋಡೈವರ್ಸಿಟಿ ಅಂತಕ್ಕಂಥದ್ದು ಮೋಸ್ಟ್ ಕಾಮನ್ ಕ್ವಶನ್. ಸೊ ಅದನ್ನ ಯಾವಾಗಲೂ ಕೇಳ್ತಿರ್ತಾರೆ. ಅಥವಾ ಇದೇ ಕ್ವಶನ್ ಸ್ವಲ್ಪ ಮಾಡಿಫೈ ಮಾಡಿ, ಸೊ ಎಕ್ಸ್ಪ್ಲೇನ್ ದ ಎವಿಲ್ ಕ್ವಾರ್ಟೆಟ್. ಓಕೆ, ಸೊ ದಟ್ ಈಸ್ causes for biodiversity loss of biodiversity, so biodiversity, loss of biodiversity. ಇದನ್ನೇ ನಾವು ಡಿಸ್ಕ್ರೈಬ್ ದ ಎವಿಲ್ ಕ್ವಾರ್ಟೆಟ್ ಅಂತ ಕೂಡ ಕರಿಬಹುದು, ಎವಿಲ್ ಕ್ವಾರ್ಟೆಟ್ ಅಂತ. ಓಕೆ, ಸೊ ಡಿಸ್ಕ್ರೈಬ್ ದ ಎವಿಲ್ ಕ್ವಾರ್ಟೆಟ್ ಅಂತಕ್ಕಂಥದ್ದು ಅತ್ಯಂತ ಇಂಪಾರ್ಟೆಂಟ್ ನಿಮ್ಗೆ ಕೇಳ್ತಕ್ಕಂಥದ್ದು. ಡಿಸ್ಕ್ರೈಬ್ ದ ಎವಿಲ್ ಕ್ವಾರ್ಟೆಟ್. ಓಕೆ, ಸೊ ಕ್ವಾರ್ಟೆಟ್ ಅಂದರೆ 4. ಎವಿಲ್ ನಮಗೆ ನಾಶವನ್ನು ಅಥವಾ ನಾಶಕ್ಕೆ ಕಾಣುವಂಥ, ನಮ್ಮ ಬಯೋಡೈವರ್ಸಿಟಿ ನಾಶಕ್ಕೆ ಕಾಣುವಂತಹ 4 ಅಂಶಗಳಾವಂತ. ಓಕೆನಪ್ಪ, 4 ಕೆಟ್ಟ ಅಂಶಗಳು ಯಾವಂತಕ್ಕಂಥದ್ದು ಇಲ್ಲಿ ಮೆನ್ಷನ್ ಮಾಡಿರೋದು. ಅದಕ್ಕೆ ದ ಎವಿಲ್ ಕ್ವಾರ್ಟೆಟ್ ಅಂದರೆ 4 ಮೇಜರ್ ಕಾರಣಗಳಿದೆ ನಮ್ಮ ಇಷ್ಟೊಂದು ಅಮೂಲ್ಯವಾದ ಬಯೋಡೈವರ್ಸಿಟಿ ನಾಶ ಆಗಲಿಕ್ಕೆ. ಅದೇನೇನು ಅಂತಕ್ಕಂಥದ್ದು ನಾವು ಎಕ್ಸಾಂಪಲ್ ಕೇಳ್ತೀವಿ. ಎಕ್ಸ್ಪ್ಲೇನ್ ಅಥವಾ ಡಿಸ್ಕ್ರೈಬ್ ಅಂತ ಕೇಳ್ತೀವಿ ಅಂದರೆ ಅಲ್ಲಿ ನಾವು ಸರಿಯಾದ ಎಕ್ಸಾಂಪಲ್ ಕೂಡ ಕೊಡಬೇಕಾಗತ್ತೆ. ತುಂಬಾ ಇಂಪಾರ್ಟೆಂಟ್, ಮತ್ತೆ ಮತ್ತೆ ಕೇಳ್ತಕ್ಕಂಥ ಕ್ವಶನ್ ಇದು. ಸೊ ಏನೇನು ಕಾರಣಗಳಿದೆ ಅಂತ ನಾವು ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಫಸ್ಟ್ ಒಂದು ಕಾರಣಕ್ಕೆ ಬಂದರೆ ದಟ್ ಈಸ್ ಹ್ಯಾಬಿಟ್ಯಾಟ್ ಲಾಸ್. ಓಕೆ, ಹ್ಯಾಬಿಟ್ಯಾಟ್ ಲಾಸ್ ಅಂಡ್ ಫ್ರಾಗ್ಮೆಂಟೇಷನ್. ಎಸ್, fragmentation. Habitat loss and fragmentation. Habitat loss and fragmentation. What is this habitat loss and fragmentation? Andre ಏನಂತ ನೋಡೋಣ ಬನ್ನಿ. So this is what we said. The habitat means this is the dwelling place of an organism. So that is the important, very precious need for of an organism is it's a dwelling place or it's a habitat, because it can fulfill all the needs of that organism to complete its life cycle. So that is why habitat play an immense role in the life cycle of an organism. Whether it may be smaller or simpler or complex, whatever it may be, habitat is so important. But the major cause for biodiversity is a habitat loss. This is the major cause. Okay, so major cause of the loss of biodiversity is because of the habitat loss. ಸೊ ಇರೋ ವಾಸಸ್ಥಳದ ನಾಶ ಆದರೆ ಜೀವಿಗಳಿರೋ ಕೆಲಸ ಸಾಧ್ಯ ಆಗುತ್ತೆ. ಇವತ್ತೆಲ್ಲ ಅವ್ರಿಗೆ ಕಾಡು ಪ್ರಾಣಿಗಳು ಎಷ್ಟು ಹೀನಾಸ್ಥಿತಿಯಲ್ಲಿ ಕದ್ದು ಮುಚ್ಚಿ ಬದುಕ್ತಾ ಇದ್ದಾವೆ ಅಂತಂದರೆ, ಮನುಷ್ಯನ ಉಪಟಳದಿಂದ ತಪ್ಪಿಸ್ಕೊಳ್ಳೋಕೆ ಏನೆಲ್ಲ ಹೋರಾಟ ಮಾಡ್ತಿದ್ದಾವೆ ಅಂತಂದರೆ, ಕೊನೆಗೆ ಅವೆಲ್ಲ ಎಷ್ಟು ಹೀನಾಸ್ಥಿತಿ ಬಂದ್ಬಿಟ್ಟವು ಅಂದರೆ, ನೀವು ಸಾಯಿಸ್ಬಿಡಿ ನಾವು ಇಲ್ಲೇ ಕೂತ್ಕೊತೀವಿ ಅಂತ ಬಯಲಲ್ಲಿ ಏನೋ ಬಂಡೆ ಮೇಲೇನೋ ಕಾಣ್ತಾನೆ ಕೂತ್ಕೊಂಡಂಗೆ ಅಂತ ಸ್ಥಿತಿ ಬಂದಿದೆ. ಇನ್ನೆಲ್ಲೂ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಮನುಷ್ಯರಿಗೆ ಹೋಗ್ದಿರೋ ಜಾಗಗಳಿಲ್ಲ ಕಾಡಿನಲ್ಲೆಲ್ಲ, ಅಷ್ಟೊಂದು ಹೀನಾಯವಾಗಿ ನಾವು ನೋಡ್ಕೊಂಡಿದ್ದೀವಿ. ಸೊ ದಿಸ್ ಅ ಮೇಜರ್ ಕಾಸ್ ಫಾರ್ ದ ಲಾಸ್ ಆಫ್ ಬಯೋಡೈವರ್ಸಿಟಿ. ಓಕೆ, ಸೊ ದಟ್ ಟು ಒನ್ ಇಂಟ್ರೆಸ್ಟಿಂಗ್ ಆರ್ ಡ್ರಾಮಾಟಿಕ್ example for this habitat loss is quoted in our textbook. So that dramatic example for this loss of habitat is from a rainforest biome. Okay, this for a rainforest biome. ನೋಡಿ, ಈಗ ನಾವು ವಾಸ ಮಾಡೋದು ಅತ್ಯಂತ ರಕ್ಷಣೆ ಇರೋದು ವೈಲ್ಡ್ ಅನಿಮಲ್ಸ್ ಅಂದ್ರೆ ರೈನ್ ಫಾರೆಸ್ಟ್ ಅಂದ್ಕೊಂಡಿವಿ. ಯಾಕಂದ್ರೆ ಭಾರಿ ದಟ್ಟ ಕಾನನ, ನಾನು ಊಹೆ ಮಾಡೋಕ್ಕಾಗದಿರೋಷ್ಟು ದಟ್ಟವಾದ ಕಾಡಿದು. ಅಂತ ರೈನ್ ಫಾರೆಸ್ಟ್ ನಮ್ಮ ಟ್ರಾಫಿಕ್ ರೀಜನ್ ಗುಂಟ ರೈನ್ ಫಾರೆಸ್ಟ್ ಬರುತ್ತೆ ಅಂತ ಅವತ್ತು ಲ್ಯಾಟಿಟ್ಯೂಡ್ ಗ್ರೇಡಿಯಂಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀವಿ. ಸೊ ರೈನ್ ಫಾರೆಸ್ಟ್ ಬಯೋಮಲ್ಲಿನೇ ಇವತ್ತು ಭಯಂಕರ ಹ್ಯಾಬಿಟ್ಯಾಟ್ ಲಾಸ್ ಆಗ್ತಿದೆ ಅಂತಂದರೆ ನಾವು ಯಾರು ನಂಬೇಕಾಗೋದಿಲ್ಲ ಅಂತ. ಅದ್ರಾಗೂ ಎಸ್ಪೆಷಲಿ ನಮ್ಮ ಅಮೆಜಾನ್ ರೈನ್ ಫಾರೆಸ್ಟ್ ನೋಡಿ. ಸೊ ಅಮೆಜಾನ್ ರೈನ್ ಫಾರೆಸ್ಟ್, ರೈಟ್? ಸೊ ಅಮೆಜಾನ್ ರೈನ್ ಫಾರೆಸ್ಟ್ ಇನ್ ಸೌತ್ ಅಮೇರಿಕಾ. ಓಕೆ, ಸೊ ಹಿಯರ್ ದಿಸ್ Amazon rainforest, which is referred as the lungs of the planet. That is lungs of the planet. Okay, the lungs. So lungs of the planet. ಇಡೀ ನಮ್ಮ ಭೂಮಿಗೆನೆ ಶ್ವಾಸಕೋಶ ಇದ್ದಂಗೆ ಅಂತ ಹೇಳಿದೀವಿ ಇದನ್ನ. ಯಾಕಂದ್ರೆ ಇಟ್ ಕ್ಯಾನ್ ಪ್ರೊಡ್ಯೂಸ್ ಅಬೌಟ್ 20% ಆಫ್ ದ ಟೋಟಲ್ ಆಕ್ಸಿಜನ್ ದಟ್ ರಿಕ್ವೈರ್ಡ್ ಫಾರ್ ಆಲ್ ಅವರ್ ಲಿವಿಂಗ್ ಸಿಸ್ಟಮ್. 20% of oxygen that is produced by these forests. So that is Amazonian rainforest. ಅದಕ್ಕಾಗಿ ಇದನ್ನ ಲಂಗ್ಸ್ ಆಫ್ ದ ಪ್ಲಾನೆಟ್ ಅಂತ ಕರಿತೀವಿ. ಇಂಥ ಅಮೂಲ್ಯವಾದ ಕಾಡು ಇವತ್ತು ಹ್ಯಾಬಿಟಾಟ್ ಲಾಸ್ ಇಂದ ನಾಶ ಆಗ್ತಿದೆ ಅಂದ್ರೆ ನೀವು ಯಾರು ನಂಬ್ತೀರಾ? ಮೊನ್ನೆ ತಾನೇ ಅಮೆಜಾನ್ ರೈನ್ ಫಾರೆಸ್ಟ್ ಬಗ್ಗೆ ಮಾತಾಡಿದ್ವಿ.
ಎಷ್ಟು ರಿಚೆಸ್ಟ್ ಬಯೋಡೈವರ್ಸಿಟಿ ಇದೆ ಅಂತ ಹೇಳಿದೀವಿ ಅಲ್ವಾ. ಸೊ ಅದರೊಳಗಡೆ ನಾವು ಮೊನ್ನೆ ಮಾತಾಡಿದಾಗೆ ಈ ಒಂದು ಅಮೆಜಾನಿಯನ್ ರೈನ್ ಫಾರೆಸ್ಟ್ ಒಳಗಡೆ ಎಸ್ 40,000 ಸ್ಪೀಸೀಸ್ ಆಫ್ ಪ್ಲಾಂಟ್ಸ್ ಇದೆ ಅಂತ ಹೇಳಿದೀವಿ, 3,000 ಸ್ಪೀಸೀಸ್ ಆಫ್ ಫಿಶಸ್ ಇದಾವೆ ಅಂತ, 1,300 ಸ್ಪೀಸೀಸ್ ಆಫ್ ಬರ್ಡ್ಸ್, 427,000 ಸ್ಪೀಸೀಸ್ ಆಫ್ mammals, and again 427 species of amphibians, 378 species of the reptilians, more than 125,000 invertebrates, that is insects. So such a greatest biodiversity that referred on the earth. Okay, so ಅಂತ ಅಮೆಜಾನ್ ರೈನ್ ಫಾರೆಸ್ಟ್ ಇವತ್ತು ಹ್ಯಾಬಿಟಾಟ್ ಲಾಸ್ ಇಂದ ಬಯೋಡೈವರ್ಸಿಟಿ ಲಾಸ್ ಕಾರಣ ಆಗ್ತದೆ. ಹೇಗಿದು ಅಂತ ಹೆಂಗೆ ಹ್ಯಾಬಿಟಾಟ್ ಲಾಸ್ ಆಗ್ತದೆ ಅಂದ್ರೆ, here this, so once upon a time there is a 14% of rainforest on the earth, 14% of rainforest. Now it is reduced to just 6%. 14% that was the former data, so that is 14% of the rainforest reduced to 6% because due to the habitat loss. What happened in Amazon rainforest? ಇಲ್ಲೇನಾಗ್ತಿದೆ ಇವತ್ತು ಅಂತಂದ್ರೆ, here the trees, okay, it is a cut and clear the forest. So clear the forest for grazing, for the cultivation of soya bean. Oh god, okay, soya bean. ನಾವು ನೀವು ಯಾರು ನಂಬಕ್ ಆಗದಿರ್ತಕ್ಕಂಥದ್ದು, ಇಂಥ ಅಗಾಧವಾದ ಮರಗಳನ್ನ ಕಡ್ದು, ಇಂಥ ಬೃಹತ್ ಅರಣ್ಯವನ್ನ ಕಡ್ದು, ಕಟ್ ಅಂಡ್ ಕ್ಲಿಯರ್ ದ ಫಾರೆಸ್ಟ್ ಫಾರ್ ದ ಕಲ್ಟಿವೇಶನ್ ಆಫ್ ಸೋಯಾಬೀನ್. ಅಂದ್ರೆ ಸೋಯಾಬೀನ್ ಬೆಳಿತಾರಂತೆ ಅದನ್ನ ಕಡ್ದು. ಎಂತ ಮೂರ್ಖ ಜನಗಳು ಅಂತ ಅನ್ಕೊಳ್ಳಿ. ಅಂಡ್ ದೆನ್ ಇಸ್ ಆಲ್ಸೋ ಫಾರ್ ಗ್ರೇಸಿಂಗ್ ಲ್ಯಾಂಡ್. ಓಕೆ, ಸೊ ಗ್ರೇಸಿಂಗ್ ಲ್ಯಾಂಡ್, ಓಕೆ, ಫಾರ್ ರೈಸಿಂಗ್ ದೇರ್ ಕ್ಯಾಟಲ್, ಫಾರ್ ರೈಸಿಂಗ್ ದ ಕ್ಯಾಟಲ್. ನೋಡಿ, ದನಗಳನ್ನ ಬೆಳೆಸ್ಲಿಕ್ಕೆ, ಉಳಿಸ್ಕೊಳ್ಳಿಕ್ಕೆ, ದನ ಕರುಗಳನ್ನ ಉಳಿಸ್ಕೊಳ್ಳಕ್ಕಾಗಿ, ಬೆಳೆಸಕ್ಕಾಗಿ, ಸೊ ಅದನ್ನ ಗ್ರೇಸಿಂಗ್ ಲ್ಯಾಂಡ್ ಹಾಕಿ ಅಥವಾ ಮೇಯುವ ದನಗಳು ಮೇಯಲಿಕ್ಕೆ ಲ್ಯಾಂಡ್ ಹಾಕಿ ನೋಟ್ ಮಾಡ್ತಿದ್ದಾರೆ. ಯಾಕಂದ್ರೆ ಮರಗಳು ಭಯಂಕರ ಇದ್ರೆ ಸನ್ಲೈಟ್ ರಾತ್ರಿ ರೀಚ್ ಆಗಲ್ಲ, ಅಲ್ಲೆಲ್ಲ ಹುಲ್ ಬೆಳೆಯಲ್ಲ. ಹಾಗೆ ಮರ ಎಲ್ಲ ಕಡ್ದು ಕ್ಲಿಯರ್ ಮಾಡಿಬಿಟ್ರೆ ಬೇಕಷ್ಟು ಸನ್ಲೈಟ್ ಸಿಗುತ್ತೆ, ಹುಲ್ ಬೆಳೆಯುತ್ತೆ, ಅವಾಗ ಕ್ಯಾಟ್ಲ ರೇಸಿಂಗ್ ಮಾಡ್ಬೋದು ಅಂತ. ಎಂತ ಕ್ಷುಲ್ಲಕ ಕಾಡ್, ಅಮೂಲ್ಯವಾದ ಕಾಡನ್ನು ನಾಶ ಮಾಡ್ತಾ ಇದೀವಿ ಅಂತ. ಸೊ ದಟ್ ಈಸ್ one important point you have to note in a habitat loss. One more thing, that is a pollution. Yes, so pollution also causes severe damage. Okay, severe damage. So damage of habitats ಅಥವಾ ಫಾರೆಸ್ಟ್. ತುಂಬಾ ಹ್ಯಾಬಿಟ್ಯಾಟ್ ಇವತ್ತು ಲಾಸ್ ಆಗ್ತಿರೋದು. ಸೊ ಪೊಲ್ಯೂಷನ್ ಕೂಡ ಮೇನ್ ಕಾರಣ ಆಗಿದೆ. ಭಯಂಕರ ಪೊಲ್ಯೂಷನ್ ಎಷ್ಟು ರೇಟಲ್ಲಿ ಅಂದರೆ, ಕೆಲವು ತುಂಬಾ ಸೆನ್ಸಿಟಿವ್ ಆಗಿರೋ ಸ್ಪೀಸೀಸ್ಗಳು ಆ ಪೊಲ್ಯೂಷನ್ಗೆ ನಾಶ ಆಗ್ಬಿಟ್ಟು ಎಕ್ಸ್ಟೆಂಟ್ ಆಗಿಬಿಟ್ಟಿದ್ದಾವೆ. ಹಾಗಾಗಿ ಪೊಲ್ಯೂಷನ್ ತುಂಬಾ ವೇಗದಲ್ಲಿ ಭೂಮಿ ಮೇಲೆ ಎಲ್ಲ ಕಡೆ ಪೊಲ್ಯೂಷನ್ ಆಗಿ ಇದು ಕೂಡ ಅಗಾಧ ಪ್ರಮಾಣದ ಹ್ಯಾಬಿಟ್ಯಾಟ್ ಲಾಸ್ ಮಾಡಿದೆ. ಈಗ ನಾವೆಲ್ಲ ಯಾರು ಲೈಕೆನ್ಸ್ ಆರ್ ದ ಇಂಡಿಕೇಟರ್ಸ್ ಆಫ್ ಏರ್ ಪೊಲ್ಯೂಷನ್ ಅಂತ ಗೊತ್ತಲ್ವಾ. ಸೊ ಅಷ್ಟು ಸೆನ್ಸಿಟಿವ್ ಇರ್ತಕ್ಕಂಥ ಲೈಕೆನ್ಸ್, ಪೊಲ್ಯೂಷನ್ ಜಾಸ್ತಿ ಆಗ್ಬಿಟ್ಟು ಏರ್ ಪೊಲ್ಯೂಷನ್ ಜಾಸ್ತಿ ಆದರೆ ಬೆಳೆ ಗ್ರೋತೆ ನಿಂತೋಗ್ಬಿಡುತ್ತೆ ಅಥವಾ ಅಷ್ಟು ಕಡಿಮೆ ಆಗ್ತೋಗ್ಬಿಡುತ್ತೆ ಅಂತ. ಸೊ ಹೀಗೆ ಪೊಲ್ಯೂಷನ್ ಕೂಡ ಎರಡನೇ ಕಾರಣ ಹ್ಯಾಬಿಟ್ಯಾಟ್ ಲಾಸ್ ಆಗಲಿಕ್ಕೆ. ಇವತ್ತು ನೋಡಿ, ಎಲ್ಲ ನಾವು ಎಷ್ಟು ಗುಬ್ಬಿಗಳು, ಕಾಗೆಗಳೆಲ್ಲ ಥಿಕ್ ಪಾಪ್ಯುಲೇಟೆಡ್ ಜನರಲ್ ಏರಿಯಾದಲ್ಲಿ ಬದುಕ್ತಾರೆ. ಇವತ್ತು ಬಹಳಷ್ಟು ಸ್ಪೀಸೀಸ್ ನಾಶ ಆಗಿದೆ ಅಥವಾ ಇಲ್ಲಂಗೆ ಆಗ್ತಿರೋದು, ಅದು ಮೇನ್ ಕಾರಣ. ಆ್ಯಂಡ್ ಅಬೌಟ್ ಫ್ರಾಗ್ಮೆಂಟೇಷನ್. ಸೊ ಮೂರನೇ ಪಾಯಿಂಟ್ ನಾವು ಇಲ್ಲೇ ಮೆನ್ಷನ್ ಮಾಡಕ್ಕಂದ್ರೆ, ಸಪೋಸ್ ವಿ ಡಿವೈಡ್ ಆರ್ ಕಟ್ ಅಂಡ್ divide the major habitat or larger habitats into smaller fragments. If they divide by constructing roads or by converting for different purpose like agriculturing, urbanization, industrialization, for various transportation, for different purpose, we fragmented. We divided the large habitat into smaller pieces. So that is called fragmentation. Because of that fragmentation, so here, okay, so large habitats, okay, so large habitats are fractured, okay, or divided, okay, so divided into many fragments, okay, for different purpose. What happened to by this? So if it is a larger habitat, then larger animals like our birds, mammals, reptiles, etc., they need larger area
to get their prey. So suppose consider a lion or tiger. So they need a larger forest for the hunting of their prey. So otherwise, if it is divided into smaller and smaller, then they could not get a sufficient number of prey for the food. Okay, so that is the thing what here because of this fragmentation ಅಂತ. ಹಾಗಾಗಿ ನಾವು ನೋಡಿ ಎಷ್ಟೊಂದು ರೈಲ್ವೆ ದಾರಿಗಳ ಕಾಡಿನ ಮಧ್ಯೆ ರೈಲ್ವೆ ದಾರಿಗಳು ಮಾಡ್ಕೊಂಡಿದ್ದೀವಿ, ಕಾಡಿನ ಮಧ್ಯೆ ಭಯಂಕರ ನ್ಯಾಷನಲ್ ಹೈವೇಗಳು ಮಾಡ್ಕೊಂಡಿದ್ದೀವಿ, ಹೀಗೆ ಡ್ಯಾಮ್ಗಳು ಕಟ್ಕೊಂಡಿದ್ದೀವಿ. ಹೀಗಾಗೋದ್ರಿಂದ ಎಷ್ಟೋ ಸ್ಪೀಸೀಸ್ಗಳಿಗೆ ಅಷ್ಟೊಂದು ಏರಿಯಾನ ಸರಾಗವಾಗಿ ತಿರುಗಾಡ್ಕೊಂಡು ತಮ್ಮ ಬೇಟೆನ ಹುಡ್ಕೊಂಡು ತಿಂದು ಬದುಕ್ತಾ ಇದ್ವು, ಅವ್ರಿಗೆಲ್ಲ ಕುತ್ತು ಬಂದ್ಬಿಟ್ಟಿದೆ. ಹಾಗಾಗಿ ನಾವೆಲ್ಲವೂ ನೋಡಿ ಸಾಲ್ಮನ್ ಮೀನುಗಳು ಪೆಸಿಫಿಕ್ ಸಾಗರದಿಂದ ನದಿಗಳಿಗೆ ಈಜು ಹೊಡ್ಕೊಂಡ್ಬಂದು ಅಲ್ಲಿ ಮೊಟ್ಟೆ ಇಟ್ಟು ಅಲ್ಲಿ ಅವು ಮತ್ತೆ ವಾಪಸ್ ಪೇರೆಂಟ್ಸು ಸಮುದ್ರಕ್ಕೆ ಹೋದ್ರೆ ಅಲ್ಲಿ ಹುಟ್ಟಿರ್ತಕ್ಕಂಥ ಮರಿಗಳು ಅವು ಮತ್ತೆ ದೊಡ್ಡವಾದ್ಮೇಲೆ ಪುನಃ ಹೋಗಿ ಸಮುದ್ರ ಸೇರ್ಕೋಬೇಕು. ಇಂಥ ಒಂದು ನದಿ ಪೆಸಿಫಿಕ್ ಸಾಗರ ಎಷ್ಟು ದೊಡ್ಡದು, ಅಲ್ಲಿಗೂ ನದಿಗೆ ಬರ್ಬೇಕಂದ್ರೆ ಎಷ್ಟು ದೂರ ಬಂದಿರಬೇಕು. ಆ ಮಧ್ಯದಲ್ಲಿ ಈಗೆಲ್ಲ ಡ್ಯಾಮ್ ಕಟ್ಟಿ ಅವ್ರಿಬ್ಬರ ನಡುವೆ ಫ್ರಾಗ್ಮೆಂಟ್ ಮಾಡ್ಕೊಬಿಟ್ಟಿವಿ, ಡಿವೈಡ್ ಮಾಡಿ ಇಟ್ಬಿಟ್ಟಿದೀವಿ ಅಂತ. ಸೊ ಈ ತರ ಮಾಡೋದ್ರಿಂದ ಅಥವಾ ನಮ್ಮ ಈ ಶೃಂಗೇರಿಯಲ್ಲೆಲ್ಲ ಹೋದ ಥಿಕ್ ಫಾರೆಸ್ಟ್ ಅಲ್ಲಿ ಎಷ್ಟೋ ಥರದ ಫ್ರಾಗ್ ಸ್ಪೀಸೀಸ್ ಎಲ್ಲ ಅಮೂಲ್ಯ ಫ್ರಾಗ್ ಸ್ಪೀಸೀಸ್ ಅಲ್ಲಿ ಮಧ್ಯೆ ರಸ್ತೆ ಮಾಡಿರೋದ್ರಿಂದ ಆ ರಸ್ತೆ ಎಲ್ಲ ಸಿಕ್ಕಿ ಸಾಯ್ತಾ ಇದಾವೆ. ಸೊ ಇದು ಫ್ರಾಗ್ಮೆಂಟೇಶನ್ ಪ್ರಾಬ್ಲಮ್. 3 ಪಾಯಿಂಟ್ಸ್ ಅನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. 2 ಮಾರ್ಕ್ಸ್ ಬರೀ ಇದೊಂದೇ ಕೇಳ್ಬೋದು. ವಿಚ್ ಇಸ್ ಅನದರ್ ಎವಿಲ್ ಕ್ವಾರ್ಟೆಟ್ ಅಲ್ಲಿ ಒಂದು ಹ್ಯಾಬಿಟ್ಯಾಟ್ ಲಾಸ್ ಆಯ್ತು. ಮತ್ತೆ ಸೆಕೆಂಡ್ ಪಾಯಿಂಟ್ ಯಾವಂತ ನೋಡೋಣ, ದಟ್ ಈಸ್ ಕೋ ಎಕ್ಸ್ಟಿಂಕ್ಷನ್. ಒನ್ ಮೋರ್. ಸೊ ಇದು ಬಿಟ್ಟರೆ ನಾವು ಓವರ್ ಎಕ್ಸ್ಪ್ಲಾಯ್ಟೇಷನ್ ಎರಡನೇ ನೋಡ್ಬಿಡೋಣ. ಆ ಕಾಂಟೆಸ್ಟ್ ಬುಕ್. ಎಸ್, ಓವರ್ ಎಕ್ಸ್ಪ್ಲಾಯಿಟೇಷನ್. So what is over exploitation? Over exploitation means it is the over use of any natural resources or wildlife. We the human beings are depending upon the nature for various needs like food, fiber or firewood or medicines and so what, so many industrial raw materials. We are depending on the nature to fulfill our needs. So for that purpose we are going to utilize this various natural resource, so in the form of medicines or food and so on, some number of ways, whatever it may be. If our needs become greed, ನಮಗೆ ಆಸೆ ಇದ್ದಿದ್ದು ದುರಾಸೆಯಾಗಿ ಪರಿವರ್ತನೆ ಆಗಿಬಿಟ್ರೆ, then we are going to overuse those. That overuse of wildlife or any natural resources for our needs, then it is referred as over exploitation. Overuse of wildlife or wild natural resource for human consumption is referred as a over extinction. Over exploitation. This over exploitation leads to the destruction of the biodiversity, because so when our needs becomes greed, then we are going to exploit than its carrying capacity of a habitat. ಒಂದು ಹ್ಯಾಬಿಟೇಟ್ ಅದರದೇ ಒಂದು ಕ್ಯಾರಿಂಗ್ ಕೆಪಾಸಿಟಿ ಇದೆ, ಅಲ್ಲಿ ಅದ್ರೊಳಗಡೆ ನಾವು ಎಷ್ಟರ ಬೆಳೆಸ್ಕೊಂಡು ಅದು ಬ್ಯಾಲೆನ್ಸ್ ಮಾಡ್ಕೊಂತಿರುತ್ತೆ. ಬಟ್ ಅದನ್ನ ಓವರ್ ಯೂಸ್ ಮಾಡಿಬಿಟ್ವಿ ಅಂದರೆ, ಕ್ಯಾರಿಂಗ್ ಕೆಪಾಸಿಟಿ ಮೀರಿ ಅದರಿಂದ ವಸ್ತುಗಳು ತಗೊಂಡ್ಬಿಟ್ವಿ ಅಂದರೆ ಆವಾಗ ಅದು ನಾಶ ಆಗ್ತಾ ಹೋಗ್ಬಿಡುತ್ತೆ. ಇದು ಅನದರ್ ಸೆಕೆಂಡ್ ರೀಸನ್ ಫಾರ್ ಲಾಸ್ ಆಫ್ ಬಯೋಡೈವರ್ಸಿಟಿ, ದಟ್ ಇಸ್ ಓವರ್ ಎಕ್ಸ್ಪ್ಲಾಯ್ಟೇಷನ್. ಓಕೆ, ಸೊ ಇಲ್ಲಿ ಓವರ್ ಎಕ್ಸ್ಪ್ಲಾಯ್ಟೇಷನ್ ನಾವು ಏನೇನು ಎಕ್ಸಾಂಪಲ್ ಅನ್ನು ಇಲ್ಲಿ ನಾವು ನೋಟ್ ಮಾಡಬೇಕಾಗುತ್ತೆ ಅಂತಂದ್ರೆ ನೋಡಿ. ಸೊ ನಮ್ಮ ಓವರ್ ಎಕ್ಸ್ಪ್ಲಾಯ್ಟೇಷನ್ ಅತಿಯಾಗಿ ಬಳಕೆ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದು. ಓಕೆ, ಅದರಲ್ಲಿ ಬಂದರೆ ಸೊ ಫಾರ್ ಎಕ್ಸಾಂಪಲ್ ಕನ್ಸಿಡರ್ ದ ಸ್ಟೆಲ್ಲಾರ್ ಸೀ ಕೌ, ಪ್ಯಾಸೆಂಜರ್ ಪಿಜನ್. ವಿ ಹ್ಯಾವ್ ಟು ಮೆನ್ಷನ್ ದೀಸ್ ಟು. ಓಕೆ, ಸೊ ದ ಓವರ್ ಯೂಸ್ ಆಫ್ ಸ್ಟೆಲ್ಲಾರ್, ಈಗ ತಾನು ಹೇಳಿದ್ದೇನೆ ಮತ್ತೆ ಹೇಳ್ತೀನಿ ಅಂತ, ಸ್ಟೆಲ್ಲಾರ್ ಸೀ ಕೌ ಅಂಡ್ ಪ್ಯಾಸೆಂಜರ್ ಪಿಜನ್. ಓಕೆ, so passenger pigeon. Okay, so these species became extinct. ಈಗ ತಾನೆ ನಮ್ಮ IUCN ಪ್ರಕಾರ ರೆಡ್ ಲಿಸ್ಟ್ ಅಲ್ಲಿ ಸೊ ಎಕ್ಸ್ಟಿಂಕ್ಷನ್ ಸ್ಪೀಸ್ ಅಲ್ಲಿ ತಾನು ಹೇಳಿದ್ವಲ್ಲ, ಡೂಡೋನ, ಕ್ವಾಗನ, ಟೈಲೋಸಿನನ್ನ ಅಥವಾ ಸ್ಟೆಲ್ಲರ್ ಸೀಕವನ್ನ, ಹಾಗೆ ನಮ್ಮ ಬಾಲಿ, ಜಾವಾ ಮತ್ತೆ ಕ್ಯಾಸ್ಪಿಯನ್ ಟೈಗರ್ ಸ್ಪೀಸ್ ಎಲ್ಲ ಎಕ್ಸ್ಟಿಂಕ್ಷನ್ ಈಗ ತಾನೆ ಹೇಳ್ತಾನೆ. ಸೊ ಅದರೊಳಗಡೆ ಸ್ಟೆಲ್ಲರ್ ಸೀಕವ್ ಹೇಳಿದ್ವಲ್ವಾ, ಸ್ಟೆಲ್ಲರ್ ಸೀಕವ್ ಆಗಲಿ ಪ್ಯಾಸೆಂಜರ್ ಪಿಜನ್ ಆಗಲಿ ಇವತ್ತು ದೇ ಎಕ್ಸ್ಟಿಂಕ್ಟೆಡ್. ದಟ್ ಮೀನ್ಸ್ ದೇ ಬಿಕೇಮ್ ಎಕ್ಸ್ಟಿಂಕ್ಟ್ ಬಿಕಾಸ್ ಆಫ್ ಓವರ್ ಎಕ್ಸ್ಪ್ಲಾಯ್ಟೇಷನ್.
ಅತಿಯಾಗಿ ಅವ್ರನ್ನ ಬಳಕೆ ಮಾಡಿದ್ರಿಂದಲೇ ಇವತ್ತು ನಮ್ಮ ಭೂಮಿಯನ್ನು ಬಿಟ್ಟು ಹೋಗಿರ್ತಕ್ಕಂಥದ್ದು. ಸೊ ಇದನ್ನು ಸರಿಯಾದ ಎಕ್ಸಾಂಪಲ್ ನೋಟ್ ಮಾಡೋದು ನಾವು ಭಾಳ ಇಂಪಾರ್ಟೆಂಟ್. ಇಲ್ಲಿ ಎಕ್ಸಾಮ್ ಕೋಟ್ ಮಾಡಲಿಲ್ಲ, ಎಕ್ಸಾಂಪಲ್ ಸರಿಯಾಗಿ ಕೋಟ್ ಮಾಡಲಿಲ್ಲ ಅಂದರೆ ನಿಮಗೆ ಮಾರ್ಕ್ಸ್ ಕೊಡೋಕ್ಕಾಗಲ್ಲ. ಸೊ ಅದರಿಂದ ದಯವಿಟ್ಟು ಇನ್ನು ಎಕ್ಸಾಂಪಲ್ ಹೇಳಿ. ಆ್ಯಂಡ್ ಆಲ್ಸೋ ಒನ್ ಮೋರ್ ಎಕ್ಸಾಂಪಲ್ ವಿ ಹ್ಯಾವ್ ಟು ಕೋಟ್ ಈಸ್ ದಟ್ ಇಸ್ ದ ಓವರ್ ಹಾರ್ವೆಸ್ಟಿಂಗ್ ಆಫ್ ಮೆರೈನ್ ಫಿಶಸ್. ಓಕೆ, ಸೊ ಓವರ್ ಹಾರ್ವೆಸ್ಟಿಂಗ್ of marine fishes. Okay, marine fishes. So this is another one. ನೀವೆಲ್ಲ ಸಮುದ್ರದಲ್ಲಿ ಮೀನು ಹಿಡಿಯೋದನ್ನು ನೋಡಿರ್ಬೋದು ಅನ್ಸುತ್ತೆ. ಕೆಲವೆಲ್ಲ ಪೋರ್ಟ್ ಬಂದರುಗಳಿಗೆ ಹೋಗಿ ನೋಡಿ, ಅಲ್ಲೆಲ್ಲ ಮೀನನ್ನು ಹಿಡ್ಕೊಂಬರ್ತಾರಲ್ಲ, ಅಷ್ಟು ದೊಡ್ಡ ದೊಡ್ಡ ಶಿಪ್ ತುಂಬ್ಕೊಂಬರ್ತಾರಲ್ಲ, ಅವು ತಂದು ಅಲ್ಲಿ ಬಂದರಿಗೆ ತಂದು ಸುರಿದಾಗ ಬೆಟ್ಟಗಟ್ಟಲೆ ರಾಶಿಗಳೇ ತಂದು ಸುರಿದಿರ್ತಾರಲ್ವ, ಅದ್ರಾಗೆ ಯಾವ ಕೆಲವನ್ನು ನಾವು ಮಾತ್ರ ತಿನ್ನೋಕೋ ಮಾರಾಟಕ್ಕೆ ಕಮರ್ಷಿಯಲ್ ಪರ್ಪಸ್ ತಗೋತೀವಿ. ಇನ್ನು ಭಾಳಷ್ಟೆಲ್ಲ ಎಸಿತೀವಿ, ವೇಸ್ಟ್ ಅದು ತಿನ್ನಕ್ಕೆ ಬರಲ್ಲ ಅಂತ, ಅವ್ಯಾವ ಬೇರೆ ಸ್ಪೀಸೀಸ್ಗಳಂತ, ನಮ್ಗೆ ಬೇಕಿಲ್ಲದ ಸ್ಪೀಸೀಸ್ಗಳಂತ ಅಂತ ಎಷ್ಟೊಂದು ಅನ್ವಾಂಟೆಡ್ ಸ್ಪೀಸನ್ನ ಹೊರಗೆ ಎಸಿತೀವಲ್ವಾ. ಸೊ ಅದರಲ್ಲಿ ಎಷ್ಟೊಂದು ಅದೇ ಓವರ್ ಯೂಸ್ ಮಾಡ್ತಕ್ಕಂಥದ್ದು ಅಂತ, ಓವರ್ ಹಾರ್ವೆಸ್ಟಿಂಗ್ ಮಾಡ್ತಕ್ಕಂಥದ್ದು. ಇಲ್ಲಿ ಅಗಾಧವಾದ ಇಂಪಾರ್ಟೆಂಟ್ ಏನು ಸ್ಪೀಸೀಸ್ ನಾಶ ಆಗ್ತಿದ್ದಾವೆ ಇದ್ರಾಗೆ. ಇದು ಕೂಡ ಓವರ್ ಎಕ್ಸ್ಪ್ಲಾಯ್ಟೇಷನ್ ಮತ್ತೊಂದು ಎಕ್ಸಾಂಪಲ್. ಇವೆರಡನ್ನು ಅಲ್ಲಿ ಮೆನ್ಷನ್ ಮಾಡಲೇಬೇಕು. ಓವರ್ ಎಕ್ಸ್ಪ್ಲಾಯ್ಟೇಷನ್ ಅಂದರೆ ಏನು, ಮತ್ತು ಮನುಷ್ಯನ ನೀಡ್ಸ್ ಗ್ರೀಡಾಗಿ ಕನ್ವರ್ಟ್ ಆದಾಗ ಓವರ್ ಎಕ್ಸ್ಪ್ಲಾಯ್ಟೇಷನ್ ಮಾಡ್ತಾರೆ ಅಂತಕ್ಕಂಥದ್ದು. ಇವೆರಡು ಎಕ್ಸಾಂಪಲ್ನ ಕರೆಕ್ಟಾಗಿ ಹೇಳಿದ್ರೆ ನಿಮ್ಗೆ 2 ಮಾರ್ಕ್ಸ್ ಸಿಗುತ್ತೆ. ಇಟ್ಸ್ ಓವರ್ ಎಕ್ಸ್ಪ್ಲಾಯ್ಟೇಷನ್. ಸೊ ವಾಟ್ ನೆಕ್ಸ್ಟ್? ಥರ್ಡ್ ಒಂದು ತಗೊಳ್ಳೋಣ. ಹ್ಯಾಬಿಟ್ಯಾಟ್ ಲಾಸ್ ಅಂಡ್ ಫ್ರಾಗ್ಮೆಂಟೇಷನ್ ಆಯಿತು, ಓವರ್ ಎಕ್ಸ್ಪ್ಲಾಯ್ಟೇಷನ್ ಆಯಿತು. ನೆಕ್ಸ್ಟ್ ಥರ್ಡ್ ಒನ್ ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಇನ್ವ್ಯಾಷನ್. ಓಕೆ, ಸೊ ಇನ್ವ್ಯಾಷನ್ ಆಫ್ ಏಲಿಯನ್ ಸ್ಪೀಸೀಸ್. ಸೊ ಏಲಿಯನ್ ಸ್ಪೀಸೀಸ್ ಇದೊಂದು ಬಹಳಷ್ಟು ಇಂಪಾರ್ಟೆಂಟ್ ಆಗಿ 2 ಮಾರ್ಕ್ಸ್ ತುಂಬ ಸರಿ ಕೇಳಿರೋ ಕ್ವಶನ್ ಇದು. ವಾಟ್ ಇಸ್ ದಿಸ್ ಏಲಿಯನ್ ಸ್ಪೀಸೀಸ್ ಇನ್ವ್ಯಾಷನ್? ಏಲಿಯನ್ ಸ್ಪೀಸೀಸ್ ಇನ್ವ್ಯಾಷನ್ ಅಥವಾ ಇನ್ವ್ಯಾಷನ್ ಆಫ್ ಏಲಿಯನ್ ಸ್ಪೀಸೀಸ್ ಅಂದ್ರೆ ಏನು? ಸೊ ಏಲಿಯನ್ ಸ್ಪೀಸೀಸ್ ಅಂದ್ರೆ ಫಸ್ಟ್ ನೋಡ್ಕೊಂಡ್ಬಿಡೋಣ. ಏಲಿಯನ್ ಸ್ಪೀಸೀಸ್ ಅಂದ್ರೆ these are the species which are introduced to the new habitat where they are not naturally occurred. So such species are called alien species. They are species which are introduced to the new habitat where they are not naturally occurred. So such species are called alien species. ಅಥವಾ ಎಕ್ಸೋಟಿಕ್ ಸ್ಪೀಸೀಸ್ ಅಂತ ಕೂಡ ಅನ್ಬೋದು. ಆ ಪದ ಏನಿಲ್ಲ ನಮಗೆ, ಅದ್ರ ಗೊತ್ತಿಲ್ಲ, ಎಕ್ಸೋಟಿಕ್ ಸ್ಪೀಸೀಸ್ ಅಂತ ಕೂಡ ಅನ್ಬೋದು ಅಂತ. ಈ ಥರ ಏಲಿಯನ್ ಸ್ಪೀಸೀಸ್ ಅನ್ನು ನಾವೇನಾದ್ರೂ ಇಂಟ್ರೊಡ್ಯೂಸ್ ಮಾಡಿದರೆ ಅವು ಕೂಡ ನಮ್ಮ ಬಯೋಡೈವರ್ಸಿಟಿ ಲಾಸ್ ಆಗುತ್ತೆ ಅಂತಕ್ಕಂಥದ್ದು. ಬಿಕಾಸ್ ದೀಸ್ ಏಲಿಯನ್ ಸ್ಪೀಸೀಸ್ ಬಿಕಮ್ ಡಾಮಿನೆಂಟ್ ಇನ್ ಅ ನ್ಯೂ ಹ್ಯಾಬಿಟ್ಯಾಟ್. ವಾಟ್ ಆರ್ ದ ರೀಸನ್? ಅಂದ್ರೆ ಪ್ರಿಡೇಷನ್ ಹೇಳ್ಬೇಕಾದ್ರೆ ಹೇಳಿದ್ದೀನಿ. ಸೊ ಯಾಕೆ ಅವು ಡಾಮಿನೆಂಟ್ ಆಗ್ತಾವ ಅಂದ್ರೆ, ಸಿನ್ಸ್ ದೇ ಡು ನಾಟ್ ಹ್ಯಾವ್ ದೇರ್ natural predator in a new habitat. Suppose a new animal or plant is introduced to the new habitat, it becomes dominant because it has no its own predator in the new habitat. That is why it becomes dominant. When it becomes dominant, it may damage or destroy the native species, the indigenous species. It poses it poses a threat to the indigenous species. So that is the result, main cause for the loss of biodiversity. So that is the alien species invasion. So ಇದು ಬಹಳ ಇಂಪಾರ್ಟೆಂಟ್ ಆಗಿ. ಇದಕ್ಕೆ ನಾವು ಒಂದಷ್ಟು ಎಕ್ಸಾಂಪಲ್ಗಳನ್ನ ನೋಟ್ ಮಾಡಲೇಬೇಕು, ಅತ್ಯಂತ ಇಂಪಾರ್ಟೆಂಟ್ ಆಗಿ. So to understand this alien species invasion, it is better to quote some important examples. The one example here you must quote here is, ಒಂದು ಎಕ್ಸಾಂಪಲ್ ಇಲ್ಲ ಇಲ್ಲೆಲ್ಲೂ ಮಾರ್ಕ್ಸ್ಕೊಳ್ಳೋ ದಯವಿಟ್ಟು ನೋಡಿ. ಹ್ಯಾಬಿಟ್ಯಾಟ್ ಲಾಸ್ ಅಂಡ್ ಫ್ರಾಗ್ಮೆಂಟೇಷನ್ಗಾಗಲಿ ಓವರ್ ಎಕ್ಸ್ಪ್ಲಾಯ್ಟೇಷನ್ಗಾಗಲಿ ಎಲ್ಲಕ್ಕೂ ಸರಿಯಾದ ಎಕ್ಸಾಂಪಲ್ ಕೊಡಬೇಕು. ಇಲ್ಲಿ ಅಷ್ಟು ಏಲಿಯನ್ ಸ್ಪೀಸಿಗೆ ಎಕ್ಸಾಂಪಲ್ ಮಸ್ಟಾಗಿ ಇಟ್ಕೊತಿರ್ಬೇಕು. ದಟ್ ಈಸ್ ಇಂಟ್ರೊಡ್ಯೂಸಿಂಗ್ ದ ನೈಲ್ ಪರ್ಚ್. ಓಕೆ, ಸೊ ನೈಲ್ ಪರ್ಚ್ ನೋಡಿ, ನೈಲ್ ಪರ್ಚ್ ಎ ಗ್ರೂಪ್, ಎ ಟೈಪ್ ಆಫ್ ಬರ್ಡ್ಸ್ ಫ್ರಮ್ ಅ ನೈಲ್ ರಿವರ್. ಸೊ ದಿಸ್ ನೈಲ್ ಪರ್ಚ್ ಟು ದ lakes. Okay, lakes like Victoria. Okay, Victoria in South Africa. In South Africa, it led to the extinction. Okay, extinction of more than 200 cichlid fishes. Cichlid fishes. Imagine this. When nail perch birds are introduced to the Lake of Victoria in South Africa, this nail perch
it predates the cichlid fishes. More than 200 cichlid fishes became extinct just in 500 years. Okay, so this is a very important thing. Okay, you have to note. And another one you have to mention is, that is, introduce the some weeds, gregarious weeds. Okay, gregarious weeds, some weeds that are introduced. So here those weeds are like our lantana. Okay, so lantana, carrot grass, you know carrot grass. So carrot grass nothing but Parthenium. Okay, Parthenium. Here the leaves of Parthenium and carrot grass are similar. So similar in appearance, therefore, okay, Parthenium. Okay, Parthenium. And one more, water hyacinth, you know. So water hyacinth. Okay, water hyacinth. So that is our Eichhornia, you know. So Eichhornia. Okay, so Eichhornia. That is a terror of Bengal, you know. So that the terror of Bengal. So these are some examples. So that is introducing the various gregarious weeds. Those weeds like a lantana or carrot grass or water hyacinth, they pose a threat. Okay, pose a threat to the indigenous species. Okay, and indigenous species. Indigenous means a native species. When these weeds are introduced to the new habitat, then lantana or carrot grass like Parthenium or water hyacinth, they become dominant, as they do not have any predators of their own type. So therefore they become dominant and they pose a threat. ಭಯವನ್ನು ಹುಟ್ಟಿಸ್ಬಿಟ್ವು. So many native species. ಸೊ ನೇಟಿವ್ ಸ್ಪೀಸೀಸ್ ಎಲ್ಲ ಇವತ್ತು ಇಲ್ದಂಗೆ ಅದು. ಇವತ್ತು ನೋಡಿ ನಮ್ಮಲ್ಲಿ ದನಗಳೆಲ್ಲ ಮೇಯಿಸ್ಲಿಕ್ಕೆ ಬದುಗಳೆಲ್ಲ ಎಷ್ಟೊಂದು ಹುಲ್ಲಿತ್ತು ಒಂದು ಕಾಲದಲ್ಲಿ. ಇವತ್ತು ಬರೀ ಪಾರ್ಥೇನಿಯಂ ಇದೆ. ಯಾವ ಬದುಗಳಲ್ಲೂ ಬರೀ ಪಾರ್ಥೇನಿಯಂ ತುಂಬಿದೆ, ಹುಲ್ಲೇ ಇಲ್ದಂಗೆ ಆಗ್ಬಿಟ್ಟಿದೆ. ಎಷ್ಟು ಡಾಮಿನೆಂಟ್ ಆಗಿದೆ ಪಾರ್ಥೇನಿಯಂ. ಅದಕ್ಕೆ ಅದನ್ನ ತಿನ್ಲಿಕ್ಕೆ ಪಾರ್ಥೇನಿಯಂ ಅನ್ನು ಕಂಟ್ರೋಲ್ ಮಾಡ್ಲಿಕ್ಕಾಗಿ ಮೆಕ್ಸಿಕೋ ಜೀರುಂಡೆ ಅಂತ ಇಂಟ್ರೊಡ್ಯೂಸ್ ಮಾಡಿದ್ವಿ. ಬಟ್ ಅದ್ರ ಲೈಫ್ ಸೈಕಲ್ ಇಲ್ಲಿ ಸಕ್ಸಸ್ಫುಲ್ ಆಗಿ ನಡೀಲಿಲ್ಲ. ಹಾಗಾಗಿ ಇವತ್ತು ಅದನ್ನ ಡಾಮಿನೆಂಟ್ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಯಾವ ದೇಶದಿಂದ ಬಂತು ಆ ದೇಶದಲ್ಲಿ ಕಂಟ್ರೋಲ್ ಆಗಿದೆ. ಈಗ ನಮ್ಮ ದೇಶಕ್ಕೆ ಬಂದು ನಮಗೆ ಭಯಾನಕವಾದ ಥ್ರೆಟ್ ಅನ್ನು ಮಾಡಿದೆ. ಎಷ್ಟು ಅಮೂಲ್ಯವಾದ ಇಂಪಾರ್ಟೆಂಟ್ ನೇಟಿವ್ ಸ್ಪೀಸೀಸ್ ಇವತ್ತು ನಾಶ ಆಗಿದೆ, ಯಾಕಂದ್ರೆ ಇದು ಡಾಮಿನೆಂಟ್ ಆಗಿರೋದ್ರಿಂದ. ಸೊ ಹಂಗೆ ಬಯೋಡೈವರ್ಸಿಟಿ ಹೇಗೆ ಸ್ಪೀಸೀಸ್ ನಾಶ ಆಗ್ತದೆ ಅನ್ನೋದಕ್ಕೆ ಇಂಥದ್ದ ಎಕ್ಸಾಂಪಲ್ ನಾವು ಕೊಡ್ಬೋದು ಅಂತ. ಒನ್ ಮೋರ್ ಎಕ್ಸಾಂಪಲ್, ದಟ್ ಈಸ್ ದ ಇಂಟ್ರೊಡ್ಯೂಸಿಂಗ್ ಆಫ್ ದ ಆಫ್ರಿಕನ್ ಕ್ಯಾಟ್ ಫಿಶಸ್. ಓಕೆ, ಸೊ ಆಫ್ರಿಕನ್ ಕ್ಯಾಟ್ ಫಿಶಸ್. ಸೊ ಆಫ್ರಿಕನ್ ಕ್ಯಾಟ್ ಫಿಶಸ್ಗೆ by introducing African catfishes, nothing but the Clarias garriepennis, that is scientific name. So when these African catfishes introduced in our aquaculture, okay, in our aquaculture, okay, so aquaculture where the edible plants and animals are culturing in a pond or tank, so that is aquaculture. When these African catfishes are introduced in our aquaculture, these foreign alien species, they posing, okay, they posing so threat, okay, they are posing a threat to our indigenous species. What is indigenous species? Indigenous species ಮೇಲೆ indigenous catfishes, okay, indigenous catfishes. So ಇವ್ರ ಮೇಲೆ ಪ್ರಾಬ್ಲಮ್ ಆಗಿದೆ ಇವತ್ತು ಅಂತ. ನೋಡಿ, ಆಫ್ರಿಕಾದ ಕ್ಯಾಟ್ ಫಿಶ್ ಅನ್ನು ನಮ್ಮ ದೇಶಕ್ಕೆ ತಂದು ಅಕ್ವಾಕಲ್ಚರ್ ಹಾಕಿದ್ರಿಂದ ಇಂಡಿಜಿನಸ್ ಕ್ಯಾಟ್ ಫಿಶ್ ಅಂದ್ರೆ ನಮ್ಮ ದೇಶದ ಕ್ಯಾಟ್ ಫಿಶ್ಗಳು ಇವತ್ತು ನಾಶ ಆಗ್ತಿದ್ದಾವೆ. ಸೊ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಫಾರ್ ದ ಏಲಿಯನ್ ಸ್ಪೀಸೀಸ್ ಇನ್ವೇಷನ್. ದಯವಿಟ್ಟು ಮೂರನ್ನು ಕೂಡ ಸ್ಪೆಸಿಫಿಕ್ ಆಗಿ ಕರೆಕ್ಟಾಗಿ ಬರೀಬೇಕಾಗತ್ತೆ. ಬಟ್ ಬೇರೆ ಎಲ್ಲಿಂದಲೋ ಬರ್ತಾರೆ, ನಮ್ಮ ನೇಟಿವ್ ಸ್ಪೀಸೀಸ್ ನಾಶ ಮಾಡ್ತಾರೆ. ನೈಲ್ ಪರ್ಚ್ ಬಂತು, ಸಿಕ್ಲಿಡ್ ಫಿಶಸ್ ಮೋರ್ ದೆನ್ 200 ಸಿಕ್ಲಿಡ್ ಫಿಶಸ್ ನಾಶ ಮಾಡಿದೆ. ಹಾಗೇನೆ ಲಂಟಾನ ಅಥವಾ ಕ್ಯಾರೆಟ್ ಗ್ರಾಸು, ವಾಟರ್ ಹಯಾಸಿಂತ್ ಬಂದು ಇಂಡಿಜಿನಿಯಸ್ ಪ್ಲಾಂಟ್ಸ್ ಅನ್ನ ನಾಶ ಮಾಡ್ತಿದ್ದಾವೆ. ಆಫ್ರಿಕನ್ ಕ್ಯಾಟ್ ಫಿಶ್ ಅನ್ನು ಅಕ್ವಾಕಲ್ಚರ್ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ನಮ್ಮ ಇಂಡಿಯನ್ ಕ್ಯಾಟ್ ಫಿಶ್ ನಾಶ ಆಗ್ತಾ ಇದ್ದಾರೆ. ಸೊ ಇವನ್ನ ಕರೆಕ್ಟ್ ಎಕ್ಸಾಂಪಲ್ ಕೊಡಬೇಕು. ಅಂಡ್ ಲಾಸ್ಟ್ ಆಫ್ ಅವರ್ ಎವಿಲ್ ಕ್ವಾರ್ಟೆಟ್. ಸೊ ಎವಿಲ್ ಕ್ವಾರ್ಟೆಟ್ ನ ಕೊನೆಯ ವಿಷಯ ನಾವೇನು ಡಿಸ್ಕಸ್ ಮಾಡಬೇಕಂದ್ರೆ ಕೋ ಎಕ್ಸ್ಟಿಂಕ್ಷನ್. ಎಸ್, ದಟ್ ಇಸ್ ದ ಫೋರ್ತ್ ಒನ್, ಕೋ ಎಕ್ಸ್ಟಿಂಕ್ಷನ್.
ವಾಟ್ ಇಸ್ ಅ ಕೋ ಎಕ್ಸ್ಟಿಂಕ್ಷನ್? ಕೋ ಎಕ್ಸ್ಟಿಂಕ್ಷನ್ ಅಂದರೆ ಏನಂತ ನಿಮಗೆ ಅಲ್ಲೇ ಪಾಪ್ಯುಲೇಷನ್ ಇಂಟ್ರಾಕ್ಷನ್ ಒಳಗಡೆ ನಾವು ಈ ಪದ ಮಾತಾಡಿದ್ವಿ. 1-to-1 ರಿಲೇಷನ್ಶಿಪ್ಪು ಅದನ್ನ ಹೇಳಿದ್ವಿ ನಿಮಗೆ. ಹಾಗೆಯೇ ಕೋ ಎವಲ್ಯೂಷನ್ ಬಗ್ಗೆ ಹೇಳಿದ್ವಿ, 1-to-1 ರಿಲೇಷನ್ಶಿಪ್. ಸೊ 1-to-1 ರಿಲೇಷನ್ಶಿಪ್ ಮತ್ತು ಕೋ ಎವಲ್ಯೂಷನ್ ಬಗ್ಗೆ ಮಾತಾಡಿದ್ವಿ. ಸೊ ಇಲ್ಲಿ 1-to-1 ರಿಲೇಷನ್ಶಿಪ್ ಅಲ್ಲಿ ಸೊ ಹಿಯರ್ ಒನ್ ಸ್ಪೀಸೀಸ್ ಇನ್ವೇರಿಯಬಲಿ ಡಿಪೆಂಡಿಂಗ್ ಅಪಾನ್ ಅದರ್ ಸ್ಪೀಸೀಸ್. ಸೊ ಅಂಡ್ ಅದರ್ ಆಲ್ಸೋ it invariably depending upon this one. That means they are depending upon each other in a deliberate method. So obligatory method. Okay, it's obligatory method. That is a correct pada. So obligatory method antakantad balsona. Okay napa. So this if one species depending upon other species in obligatory way, then that is called 1-to-1 species. Co-evolution parasites and host ಅಥವಾ ಯಾರು ತಗೊಂಡ್ರೆ, ಸೊ prey and predator ತಗೊಂಡ್ರೆ, if one species it developed or it modified in a particular way in not escape from the other enemies, then other enemy which is invariably depending upon this one also evolved in the same pattern, so to get success over it. So that is co-evolution. ಇವೆರಡೂ ಕೂಡ ನಿಮಗೆ ಗೊತ್ತಿದ್ದಾವೆ. ಹೀಗಾಗಿ ಈ ಅದ್ರಿಗೆ ಯಾವುದು ಒಂದು ಸ್ಪೀಸೀಸ್ ನಾಶ ಆದರೆ ಅದ್ರ ಮೇಲೆ ಏನು ಡಿಪೆಂಡ್ ಆಗಿತ್ತು ಆಬ್ಲಿಗೇಟರಿ ಅದು ಕೂಡ ನಾಶ ಆಗುತ್ತೆ. ಅದೇ ಕೋ ಎಕ್ಸ್ಟಿಂಕ್ಷನ್. ಇಫ್ ಒನ್ ಸ್ಪೀಸೀಸ್ ಬಿಕೇಮ್ ಎಕ್ಸ್ಟಿಂಕ್ಟ್, ದೆನ್ ಅದರ್ ಸ್ಪೀಸೀಸ್ ವಿಚ್ ಈಸ್ ಡಿಪೆಂಡಿಂಗ್ ಅಪಾನ್ ದಿಸ್ ಸ್ಪೀಸೀಸ್ ಇನ್ ಆಬ್ಲಿಗೇಟರಿ ವೇ ವಿಲ್ ಆಲ್ಸೋ ಎಕ್ಸ್ಟಿಂಕ್ಟ್. ದಟ್ ಈಸ್ ಕಾಲ್ಡ್ ಕೋ ಎಕ್ಸ್ಟಿಂಕ್ಷನ್. ಫಾರ್ ಎಕ್ಸಾಂಪಲ್, ದ ಪಾಲಿನೇಟಿಂಗ್ plant and pollinator. So pollinator and pollinating plant, if they are in a 1-to-1 relationship, like our fig plant and our bees, fig plant and bees, or Mediterranean orchid, that is Opris. Mediterranean orchid and bees are bumble bees. So they exhibit a 1-to-1 relationship. So on the 1-to-1 relationship irtakantavaru, if the pollinator became extinct, then pollinating plant also become extinct. If the host become extinct, then parasite also become extinct. So that is the thing, co-extinction. ಒಂದು ಮೇಲೆ ಒಂದು ಇಂಟರ್ಡಿಪೆಂಡ್ ಆಗಿರ್ತವೆ. ಯಾವುದು ಒಂದು ಸ್ಪೀಸ್ ನಾಶ ಆದರೆ ಅದರಿಂದ ಮತ್ತೊಂದು ಯಾವ್ದು ಸ್ಪೀಸ್ ನಾಶ ಆಗುತ್ತೆ ಅಂತ. ಬಟ್ ಈಗ ಡೂಡೋ ಪಕ್ಷಿ ನಾಶ ಆಯಿತು ಮಾರಿಷಸ್ ಅಲ್ಲಿ. ಬಟ್ ಡೂಡೋ ಪಕ್ಷಿ ಯಾವುದೋ ಒಂದು ಮರದ ಕಾಯನ್ನು ತಿಂತಿತ್ತು. ಓಕೆ, ಆ ಮರದ ಕಾಯಿಗಳು ಮರದ ಕಾಯಿ ಸಿಪ್ಪೆ ಎಷ್ಟು ಗಟ್ಟಿ ಇತ್ತು ಅಂತಂದ್ರೆ ಡೂಡೋ ಪಕ್ಷಿ ತಿಂದು ಅದನ್ನ ಒಳಗೆ ಡೈಜೆಷನ್ ಮಾಡ್ಕೊಂತಿತ್ತು. ಆ ಕಾಯಿ ಸಿಪ್ಪೆನ ಅಂದರೆ ಆ ಓವರಿ ವಾಲನ್ನು ತಿಂದು ಡೈಜೆಸ್ಟ್ ಮಾಡ್ಕೊತಿತ್ತು. ಆಮೇಲೆ ಸೀಡ್ಸು ರಿಲೀಸ್ ಆಗ್ತಿದ್ವು. ಆ ಸೀಡ್ಸನ್ನು ಇದು ತನ್ನ ಫಿಕಲ್ ಮೆಟೀರಿಯಲ್ ಮೂಲಕ ಹೊರಗೆ ಹಾಕ್ತಿತ್ತು. ಆವಾಗ ಆ ಬೀಜಗಳು ಜರ್ಮಿನೇಟ್ ಆಗ್ತಿದ್ವು, ಹುಡ್ತಿದ್ವು. ಈಗ ಡೂಡೋ ನಾಶ ಆಗಿದ್ದರಿಂದ ಆ ಮರದ ಕಾಯಿಯ ಸಿಪ್ಪೆನ ಡೈಜೆಸ್ಟ್ ಮಾಡೋಕೆ ಆಗ್ತಿಲ್ಲ. ಅದಕ್ಕೆ ಆ ಮರನೂ ಕೂಡ ನಾಶ ಆಯಿತು. ಇದು ಕೋ ಎಕ್ಸ್ಟಿಂಕ್ಷನ್ ಅಂತಕ್ಕಂಥದ್ದು ಅಂದರೆ ಜನರಲ್ ಆಗಿ. ಬಟ್ ನಿಮಗಿಲ್ಲಿ ಇದನ್ನ ಎಕ್ಸಾಂಪಲ್ ಕೊಡಿ. ಪಾಲಿನೇಟರ್ ಮತ್ತು ಪಾಲಿನೇಟಿಂಗ್ ಪ್ಲಾಂಟ್ಸು, ಅದಕ್ಕೆ ಮತ್ತು ಫಿಗ್ ಅಂಡ್ ವ್ಯಾಸ್ಪನ್ನು ಅಥವಾ ಮೇಟೇನ್ ಆರ್ಕಿಡ್ ಮತ್ತು ಬಂಬಲ್ ಬೀಸ್ ಅದು ಎಕ್ಸಾಂಪಲ್ ಕೊಡ್ತಿರಲ್ಲ, ಆ ಥರ ಕೊಡ್ಬೋದು. ಆಮೇಲೆ ಇನ್ನೊಂದು ಇದೇ ಥರದಲ್ಲಿ ನೀವು ಹೋಸ್ಟ್ ಅಂಡ್ ಪ್ಯಾರಾಸೈಟ್ಗೂ ಕೂಡ ಕೊಡ್ಬೋದು. ಹೋಸ್ಟ್ ನಾಶ ಆದರೆ ಅದನ್ನ ಪ್ಯಾರಾಸೈಟ್ ಕೂಡ ನಾಶ ಆಗುತ್ತೆ ಅಂತ ಹೇಳ್ಬೋದು ಅಂತ. ಸೊ ದಿಸ್ ಈಸ್ ಅಬೌಟ್ ದ ಕೋ ಎಕ್ಸ್ಟಿಂಕ್ಷನ್. ಸೊ ಇಷ್ಟು ಹೇಳ್ತಾ ಏನು ನಾವು 5 ಮಾರ್ಕ್ಸ್ಗೆ ದ ಎವಿಲ್ ಕ್ವಾರ್ಟೆಟನ್ನು ಮುಗಿಸೋಣ. ನೆಕ್ಸ್ಟು ವೈ ಶುಡ್ ಬಿ ಕನ್ಸರ್ವ್ ದ ಬಯೋಡೈವರ್ಸಿಟಿ ಅನ್ನೋದ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಸದ್ಯಕ್ಕೆ ಇಷ್ಟು ಸಾಕಾಗುತ್ತೆ ಅನಿಸುತ್ತೆ. ಬಟ್ ನೆನಪಿರಲಿ, ಇದು ವಾಟ್ ಆರ್ ದ ಕಾಸಸ್ ಫಾರ್ ಲಾಸ್ ಆಫ್ ಬಯೋಡೈವರ್ಸಿಟಿ ಅತ್ಯಂತ ಇಂಪಾರ್ಟೆಂಟ್ ಕ್ವಶನ್, ಅಥವಾ ಎವಿಲ್ ಕ್ವಾರ್ಟೆಟ್ ಅತಿ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಅದರಿಂದ ನಾವು ಏನು ನಮ್ಮ ಪಾಲ್ ಎಲ್ರಿಚ್ನ ರಿವೆಟ್ ಪಾಪರ್ ಹೈಪಾಥಿಸಿಸ್ ಅನ್ನು ನೋಡ್ಬೋದು, ಅಥವಾ IUCN ಬಗ್ಗೆ ಇಂಪಾರ್ಟೆಂಟ್ ಮೇಜರ್ ಏನಲ್ಲ. ನೆಕ್ಸ್ಟ್ ಅದು ಬಿಟ್ಟರೆ ಸ್ಟೇಬಲ್ ಕಮ್ಯುನಿಟಿ ಬಗ್ಗೆ ಮಾತಾಡಿದ್ದು, ಅವನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಕ್ಲಾಸಲ್ಲಿ ಉಳ್ದನ್ನು ಮಾಡಿ ಈ ಚಾಪ್ಟರ್ ಮುಕ್ತಾಯ ಮಾಡೋಣ. ಓಕೆ, ಥ್ಯಾಂಕ್ ಯು.